ಸರಯೂ ನದಿಯ ತೀರದಲ್ಲಿ ನಿಮಿಷ ಎಂಬ ಅರಣ್ಯದಲ್ಲಿ ಏನಿರ್ತದೆ ಪಕ್ಷಿಗಳು, ಸಿಂಹ, ಹಂದಿ, ಚಿರತೆ, ಮುಗಿಲು ಮುಟ್ಟುವಂತಹ ಮರಗಳು, ಆ ಮರಗಳಲ್ಲಿ ನೇತಾಡುವಂಥ ಬೇತಾಳಗಳು, ಪಿಶಾಚಿಗಳು, ಇವುಗಳ ಮಧ್ಯೆ ವಾಸ ಮಾಡುತ್ತಿದ್ದರು ಶೌನಕಾದಿ ಮುನಿ. ಬ್ರಾಹ್ಮಣೋತ್ತಮ ಆಸನ, ಯಮ, ನಿಯಮ, ಪ್ರಾಣಾಯಾಮಗಳನ್ನು ಮಾಡುತ್ತಾ, ಹೋಮ ಹವನಾದಿಗಳನ್ನು ಮಾಡುತ್ತಾ, ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟವರು ಸಂಸಾರ ಸಮೇತವಾಗಿ ವಾಸವಾಗಿದ್ದಾರೆ. ಒಂದು ದಿನ ಸೂತ ಮಹರ್ಷಿಗಳು ಆ ದಾಳಿಗೆ ಹೋಗುತ್ತಿದ್ದಾರೆ. ಸೂತ ಮಹರ್ಷಿಗಳು ಅಂದರೆ ಸೂತರ ಮಗ, ಬ್ರಹ್ಮಜ್ಞಾನಿಗಳು, ವಿಕಾಲ ಜ್ಞಾನಿಗಳು, ಸೂತ್ರನವರು. ಅವರಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಬ್ರಾಹ್ಮಣರ ಕುಟೀರದ ಹತ್ರ ಹೋಗ್ತಾ ಇದ್ದಾರೆ. ಇವರಿಗೆ ಬಹಳ ಸಂತೋಷವಾಯಿತು. ಎದ್ದು ನಮಸ್ಕರಿಸುತ್ತಾರೆ, ಸ್ವಾಗತಿಸುತ್ತಾರೆ. ಸೂತ ಮಹರ್ಷಿಗಳಿಗೆ ಬಂದು ನಮ್ಮನ್ನು ಆಶೀರ್ವಾದ ಮಾಡಿ ಹೋಗಿ ಅವರಿಗೆ ಉಚಿತ ಆಸನಗಳನ್ನು ಕೂತುಕೊಳ್ಳಿಸಿ ಉಭಯ ಕುಶಲೋಪರಿ ಮಾತುಕತೆ ನಡೀತಾ ಇರಬೇಕಾದ್ರೆ ಸೂತ ಮಹರ್ಷಿಗಳಿಗೆ ಹೇಳ್ತಾರೆ, ಶೌನಕಾದಿ ಮುನಿಗಳಿಗೆ ಹೇಗಿದ್ದೀರಿ? ಆರಾಮ, ಸುಖಾನ, ಆರಾಮ, ಹೇಗಿದ್ದೀರಿ? ಕ್ಷೇಮವೇ, ಕುಶಲವೇ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಶೌನಕಾದಿ ಮುನಿಗಳಲ್ಲಿ ಇರಬೇಕಿದ್ದಾರೆ ಹೇಳ್ತಾನೆ. ಸೂತ ಮಹರ್ಷಿಗಳಿಗೆ ಎಲ್ಲವೂ ಸುಸೂತ್ರವಾಗಿ ಹೇಳ್ತಾ ಇದ್ದೀವಿ. ನಾವು ಎಷ್ಟು ಯಜ್ಞ ಯಾಗಾದಿಗಳನ್ನು, ಹೋಮ ಹವನಾದಿಗಳನ್ನು ಮಾಡ್ತಾ ಇದ್ದೀವಿ. ಆತನ ಯಮ, ನಿಯಮ, ಪ್ರಾಣಾಯಾಮಾದಿಗಳನ್ನು ಶಿಷ್ಟೆಯಿಂದಲೂ ನಿಷ್ಠೆಯಿಂದಲೂ ಮಾಡ್ತಾ ಇದ್ದೀವಿ. ಆದರೂ ನಮಗೆ ದುಃಖಗಳು, ಕಷ್ಟಗಳು ಬಂದಿದ್ದಲ್ಲ. ನಮ್ಮ ಪರಿಸ್ಥಿತಿ ಹೀಗಿರಬೇಕಾದ್ರೆ ಪ್ರಪಂಚದಲ್ಲಿರುವ ಸಾಮಾನ್ಯ ಮನುಷ್ಯರ ಹೇಗಾಗಿರಬೇಕು ಅದನ್ನೇ ನಾವು ಯೋಚನೆ ಮಾಡ್ತಾ ಇದ್ದೇವೆ. ನಮಗೆ ಈ ಕಷ್ಟಗಳಿಂದ, ಈ ದುಃಖಗಳಿಂದ, ನಮ್ಮ ಬದುಕಿನಲ್ಲಿ ಬರುವ ದುಃಖಗಳಿಂದ ಪಾರಾಗಬೇಕಾದ್ರೆ ಸುಲಭವಾದಲ್ಲಿರುವಂತಹ ವ್ರತ, ಹೋಮ, ನಿಯಮಗಳು ಯಾವುದಾದ್ರೂ ಇದನ್ನೇ ತಿಳಿಸಬೇಕು ಅಂತ ಹೇಳಿ ತಿಳಿಸಿದರೆ ನಾವು ಜನರಿಗೆ ಅದನ್ನು ತಿಳಿಸಿ ಅದನ್ನು ಮುಟ್ಟಿಸ್ತೇವೆ, ಅವರ ಯೋಗಕ್ಷೇಮ ನಾವು ನೋಡ್ಕೊಳ್ತೇವೆ ಅಂತ ಸೂತ ಮಹರ್ಷಿಗಳ ಹತ್ರ ಶೌನಕಾದಿ ಮುನಿಗಳು ಕೇಳ್ತಾರೆ. ಅದಕ್ಕೆ ಸೂತ ಮಹರ್ಷಿಗಳು ಹೇಳ್ತಾರೆ, ಏನಪ್ಪ ಅಂತ ಹೇಳಿದ್ರೆ ವ್ರತವೊಂದಿದೆ, ಸತ್ಯನಾರಾಯಣ ಸ್ವಾಮಿ ವ್ರತ ಪೂಜೆ ಅಂತ ಹೇಳುವಂಥದ್ದು ಇದೆ. ಇದನ್ನು ಸಾಕ್ಷಾತ್ ಮಹಾವಿಷ್ಣುವೇ ನಾರದನಿಗೆ ಹೇಳಿದ್ದಾರೆ. ಆ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ ಅಂತ ಹೇಳಿ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆ ಆರಂಭವಾಗುತ್ತದೆ. ಅದನ್ನು ಮಾತು ಸ್ವಲ್ಪ ಸ್ಪೀಡ್, ಭಾಷೆ ಮಂಗಳೂರು. ನಾರದ ಮಹರ್ಷಿಗಳ ಕಥೆ ಏನಪ್ಪಾ ಅಂತೇಳಿ, ಈ ಮನೆಯಿಂದ ಹೋಗುದು, ಆ ಮನೆಯಲ್ಲಿ ಹೊರಗಿರುವುದು, ಆ ಮನೆಯಿಂದ ಮತ್ತೊಂದು ಮನೆ, ಮನೆಯಿಂದ ಪ್ರಪಂಚ ಸುತ್ತುವಂತಹದ್ದು. ಇಂದ್ರಲೋಕ, ಚಂದ್ರಲೋಕ, ಸೂರ್ಯಲೋಕ, ರುದ್ರಲೋಕ, ಶಿವಲೋಕ, ಬ್ರಹ್ಮಲೋಕ, ಸಪ್ತ ಲೋಕಗಳನ್ನು, ಸಪ್ತ ಜಾತಿಗಳನ್ನು, ಸಪ್ತ ಸಮುದ್ರಗಳನ್ನು, ಸಪ್ತ ಶಿಖರಗಳನ್ನು ದಾಟಿ ಬ್ರಹ್ಮಾಂಡವನ್ನೇ ಸುತ್ತಿದ ಪರ್ಯಟನೆ ಮಾಡಿದಂತಹ ನಾರದ ಮಹರ್ಷಿಗಳು ಬಿಲ್ಲಿನಿಂದ ಬಿಟ್ಟ ಬಾಣದಂತೆ ಹೋಗಿ ಪ್ರವೇಶ ಮಾಡಿದ್ದಾರೆ. ಎಲ್ಲಿಗೆ? ಮಹಾವಿಷ್ಣುವಿನ ಅಂತಃಪುರಕ್ಕೆ ದೇವವಾಗಿ ಹೋಗಿದ್ದಾರೆ. ಅವರನ್ನು ಯಾರು ತಡೆಯುವುದಿಲ್ಲ, ಅವರಿಗೆ ಬಾಲಪಾಲಕ ನಿಲ್ಲಿಸುವ ಹಾಗಿಲ್ಲ. ಅದು ಅವರಿಗೆ ಒಂದು ಸ್ಪೆಷಲ್ ಪವರ್. ನಾರದ ಮಹರ್ಷಿಗಳು ಮಹಾವಿಷ್ಣು ಶೇಷಸೇನನಿಗೆ ಮಲಗಿದ್ದಾರೆ, ತಲೆಯನ್ನು ಮಲಗಿದ್ದಾರೆ. ಆದಿಶೇಷನ ಸಹಸ್ರ ಹೆಡೆಗಳನ್ನು ಎತ್ತಿ ಆತನಿಗೆ ರಕ್ಷಣೆ ಕೊಡುತ್ತಾ ಇದ್ದಾನೆ. ಮಹಾಲಕ್ಷ್ಮಿ ದೇವಿ ಅವನು ಪಾದ ಸೇವೆ ಮಾಡ್ತಾ ಇದ್ದಾನೆ. ಯೋಗ ನಿದ್ದೆಯಲ್ಲಿದ್ದಾನೆ ಮಹಾವಿಷ್ಣು. ನಾರದ ಮಹರ್ಷಿ ಬಂದದ್ದು ಗೊತ್ತಾಗಿಲ್ಲ ಅವನಿಗೆ. ನಾರಾಯಣ 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 ಅಂತ ಹೇಳ್ತಾನೆ. ನಾವೆಲ್ಲ ಕಟ್ಟು ಓಡೋಡಿ ಬರ್ತೇವೆ, ಇವರು ಓಡಿ ಬರ್ತಾರೆ. ಏನಾದ್ರು ಹೊಸ ಪ್ರಾಜೆಕ್ಟ್ ಬಂದಿಲ್ಲ, ಭಗವಾನ್ ಒಳ್ಳೆ ಓಡಿ ಬರ್ತಾನೆ, ಏನಾದ್ರು ಪ್ರಾಜೆಕ್ಟ್ ಸಿಗಿಲ್ಲ ಅಂತ. ದೇವರು ಹಾಗೆಲ್ಲ ಬರೋದಿಲ್ಲ. ಅವಾಗ ಯಾಕೆಂದ್ರೆ ನಮ್ಮ ಅಗತ್ಯ ಅವರಿಗಿಲ್ಲ. ಹಾಗೆ ಏನು ಮಾಡ್ತಾರೆ? ಕರೆದರೆ ಬರುವನೆ ಭಗವಂತ, ಗುಣವಂತ, ವಿಧಿವಂತ. ಅವನನ್ನು ಹೇಗೆ ಕರಿಬೇಕು? ಕರೀತಾನೆ. ಪೂಜೆ, ಧ್ಯಾನ, ಜಪ, ನಾಮ ಜಪ, ನೃತ್ಯ, ನಾಟ್ಯ, ಹೋಮ ಹವನಾದಿಗಳನ್ನು ಮಾಡಿ ಅದನ್ನು ಆರಾಧನೆ ಮಾಡಿ ಮಾತ್ರ ಅವರಿಗೆ ಬರ್ತಾನೆ. ಆರಾಧನೆ ಮಾಡಿದ್ರೆ ಮಾತ್ರ ತನ್ನನ್ನು ನಾನು ಸಮರ್ಪಣೆ ಮಾಡಿದೆ ಭಕ್ತಿ ಪೂರ್ವಕವಾಗಿ ಆತನ್ನು ಕರೆದು ಬರ್ತಾರೆ. ಹಾಗೆ ನಾರದ ಮಹರ್ಷಿಗಳು ಏನು ಮಾಡಿದ್ರು? ತಾಳ ತಂಬೂರಿ ಹಿಡಿದ ನಾರದ, ನಾಟ್ಯವ ತಾನು ಮಾಡಿದ ನಾರದ, ದೇವರ ಮನೆಯಲ್ಲಿ ನಾಟ್ಯವ ತಾನು ಮಾಡಿದನು. ಭಗವಂತ ನಾಟ್ಯ ಮಾಡ್ತಾನೆ, ಗೀತೆ ಹಾಡ್ತಾನೆ, ಸಂಗೀತ ಹೇಳ್ತಾನೆ. ಇಡೀ ವೈಕುಂಠವೇ ಆತನ ನಾಗ ಮಾಧುರ್ಯಕ್ಕೆ ಅನ್ನಿಸ್ತೇವೆ. ಭಗವಂತ ಇದು ಕೂತ್ಕೊಳ್ತಾನೆ, ಪಲ್ಲಂಗದಲ್ಲಿ ಇದು ಕೂತ್ಕೊಳ್ತಾನೆ. ನಾರದ ಮಹರ್ಷಿಗಳಿಗೆ ಸಂತೋಷವಾಯಿತು. ಯಾಕೆ ಈ ತನಕ ಆಗಮಿಸಿದ್ದೀರಿ? ಕಾರಣ ಇಲ್ಲದೆ ನೀವು ಬರುವವರಿಲ್ಲ. ನಮ್ಮಿಂದ ಏನಾಗಬೇಕಾಗಿದೆ ಹೇಳಿ, ಏನಾದರೂ ಸಮಸ್ಯೆಗಳಾಯ್ತಾ, ನಿಮ್ಮ ಪರ್ಯಟನೆಯಲ್ಲಿ ಏನಾದರೂ ತೊಂದರೆ ಆಯ್ತಾ ಅಂತೇಳಿ ಮಹಾವಿಷ್ಣು ನಾರದ ಮಹರ್ಷಿಗಳ ಕೇಳ್ತಾರೆ. ಅದಕ್ಕೆ ನಾರದ ಮಹರ್ಷಿಗಳು ಹೇಳ್ತಾರೆ, ಮಹಾಪ್ರಭು ಜಗತ್ರಕ್ಷಕ, ನಾನು ಹೇಳುವುದೇನಿದೆ, ನೀವು ಕೇಳುವುದೇನಿದೆ? ಆದಿ ಮಾಯೆ ನೀನೆ, ಆದ್ಯಂತರಹಿತನು ನೀನೆ, ಶಿಷ್ಟಿಸ್ಥಿತಿಲಯ ಕರ್ತನು ನೀನೇ. ಇಡೀ ಬ್ರಹ್ಮಾಂಡವೇ ನಿನ್ನ ಕೈಯೊಳಗಿದೆ, ನಿಮ್ಮ ಕಣ್ಣೆದುರಿಗಿದೆ. ನೀವು ಇಟ್ಟಂತೆ ಪ್ರಪಂಚ ಇದೆ, ಎಲ್ಲವೂ ನಿಮಗೆ ಗೊತ್ತಿದೆ. ಆದರೂ ನನ್ನ ಕರ್ತವ್ಯಬದ್ಧನಾಗಿದ್ದೇನೆ. ನಾನು ಹೇಳಬೇಕಾಗಿ ನನ್ನ ಕರ್ಮವನ್ನು ನಾನು ಮಾಡುತ್ತೇನೆ, ಹೇಳುತ್ತೇನೆ ಹೇಳಿ ಇಡೀ ಪ್ರಪಂಚವನ್ನು
ಸುತ್ತಿ ಬಂದಿದ್ದೇನೆ. ಅತಲ ಸುತಲ ವಿತಲ ರಸಾತಲ ಪಾತಾಳ ಸಪ್ತ ಲೋಕಗಳನ್ನು ಸಮಸ್ತ ಲೋಕಗಳನ್ನು ಸುತ್ತಿ ಬಂದಿದ್ದೇನೆ ಮಹಾಪ್ರಭು. ಆದರೆ ಭೂಲೋಕದಲ್ಲಿ ಮಾತ್ರ ಮಾನವರು ಕಷ್ಟಗಳಿಂದಲೂ ದುಃಖಗಳಿಂದಲೂ ರೋಗಗಳಿಂದಲೂ ವಿಜಯಗಳಿಂದಲೂ ಕಾಮ ಕ್ರೋಧ ಲೋಭ ಮೋಹಾದಿ ಸಕಲ ಜನಿತ ವ್ಯಾಧಿಗಳಿಂದಲೂ ದುಃಖ ತಪ್ತರಾಗಿದ್ದಾರೆ. ಒಬ್ಬರಿಗೊಬ್ಬರು ಹೊಡೆದಾಡಿಕೊಳ್ಳುತ್ತಾರೆ. ಸ್ವಾರ್ಥ ಸಾಧನೆಗೆ ಹೋಗಿ ಏನೇನೋ ಅಭಿಸಾರವನ್ನು ಮಾಡುತ್ತಾ ಇದ್ದಾರೆ. ಸುಖದ ಕುದುರೆಯ ಬೆನ್ನೇರಿ ಹೋಗಿ ಹೋಗಿ ಪುನಃ ದುಃಖದ ಪ್ರಪಾತಕ್ಕೆ ಬೀಳ್ತಾ ಇದ್ದಾರೆ. ಇವರ ದುಃಖದಿಂದ ಹೊರ ಬರುವಂತಹ ಸುಲಭವಾದ ಉಪಾಯಗಳು ಏನಾದರೂ ಇದೆಯಾ ಅಂತೇಳಿ ಯೋಚನೆ ಮಾಡ್ತಾ ಮಾಡ್ತಾ ಈ ತನಕ ಬಂದರೆ ನನ್ನ ತಲೆಗೆ ಏನು ಹೊಳೆಯಲಿಲ್ಲ. ಅದನ್ನು ನೀವು ತಿಳಿಸುವಂಥವರಾಗಬೇಕು. ನೀವು ಏನಾದರೂ ಹೇಳಿದ್ದೀರಿ ಅದನ್ನು ಹೋಗಿ ಮಾನವರಿಗೆ ನಾನು ಬೋಧನೆ ಮಾಡ್ತೇನೆ, ಅವರವರ ಸುಖದಿಂದ ಹೊರಗೆ ಬರುತ್ತಾರೆ ಅಂತ ಹೇಳಿ ನಾನು ಈ ತನಕ ಬಂದೆ ಅಂತೇಳಿ ಮಹಾವಿಷ್ಣುವಿನ ನಾರದ ಮಹರ್ಷಿಗಳು ಹೇಳುತ್ತಾರೆ. ಅದಕ್ಕೆ ಮಹಾವಿಷ್ಣು ಹೇಳ್ತಾರೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತ. ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದ ಪಾಪ ಕರ್ಮದ ಫಲಗಳನ್ನು ಈ ಜನ್ಮದಲ್ಲಿ ಅವರು ಅನುಭವಿಸುತ್ತಾರೆ. ಅನುಭವಿಸಿ ಅಶುದ್ಧ ಅದಕ್ಕೆ ಪರಿಹಾರ ಇಲ್ಲ. ಆದರೂ ಅವರ ಸಮಸ್ಯೆಗಳನ್ನು ಕಡಿಮೆ ಪರಿಹಾರ ಮಾಡಬಹುದು. 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅವರಿಗೆ ಯಾಕೆ ಮಾನವ ಜನ್ಮ ಪ್ರಾಪ್ತಿಯಾಗಿದೆ. ಈ 84 ಲಕ್ಷ ಜೀವರಾಶಿಗಳನ್ನು ದಾಟಿ 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 ಕೊನೆಗೆ ಒಂದು ಅನುಗ್ರಹ ರೂಪದಲ್ಲಿ ಅವರಿಗೆ ಬಂದಿದೆ. ಅದು ಯಾಕೆ ಬಂದಿದೆ ಅಂತೇಳಿ ಈ ಇಷ್ಟು ಜನ್ಮಗಳಲ್ಲಿ ಮಾಡಿದ ಪಾಪ ಕರ್ಮಗಳನ್ನು ಕಳೆಯುವುದಕ್ಕೋಸ್ಕರವೇ ಆ ಜನ್ಮ ಮಾಡಿದೆ. ಅದು ಅವರು ಕಳಿಬೇಕು, ಪಾಪ ಕರ್ಮಗಳನ್ನು ಅವರು ಕಳಿಬೇಕು. ಆದರೂ ಅದನ್ನು ಹೇಗೆ ಅವರು ಕಳಿಬೇಕು, ಅದನ್ನು ಹೇಗೆ ಅವರಿಂದ ಹೊರಗೆ ಬರುವುದಪ್ಪ ಅಂತ ಹೇಳಿದೆ. ಸಮಸ್ತ ಜೀವರಾಶಿಗಳಿಗೂ ಮನುಷ್ಯರಿಗೆ ನಮಗೆ ಹೇಗೆ ಇದೆಯೋ ಪ್ರೇಮ ಕಾಮ ಮೋಹ ಪ್ರೀತಿ ಸಂಸಾರ ಎಲ್ಲ ಇದೆ, ಅವುಗಳಿಗೂ ಅದುವಿದೆ, ಚಿಂತೆಗಳಿವೆ, ಬೇಸು ದುಃಖ ಇದೆ, ಎಲ್ಲವೂ ಇದೆ. ಆದರೆ ಮನುಷ್ಯರಿಗೆ ಅವರಿಂದ ಹೊರಗೆ ಬರುವ ದಾರಿ ಇದೆ, ಪ್ರಾಣಿಗಳಿಗೆ ಅದು ಇಲ್ಲ. ಆ ಹೊರಗೆ ಬರುವ ದಾರಿ ಯಾವುದಪ್ಪ ಅಂತ ಹೇಳಿದ್ರೆ ಆದವರು ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ತಾ ಇಲ್ಲ. ಹೊರಗೆ ಬರುವ ದಾರಿ ಪಾಪ ಕರ್ಮಗಳಿಂದ ದುಃಖಗಳಿಂದ ಹೊರಗೆ ನರ ಜನ್ಮ ಬಂದಾಗ ನಾಳಿಗೆ ಇರುವಾಗ ಕೃಷ್ಣ ಎನಬಾರದಿ, ಕೃಷ್ಣ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನಬಾರದಿ. ಅವರು ಜಪ ಮಾಡಲಿ, ಭಗವಂತನ ಆರಾಧನೆ ಮಾಡಲಿ, ಪೂಜೆ ಮಾಡಲಿ, ಅವರ ಕಷ್ಟಗಳ ಪರಿಹಾರ ಆಗುತ್ತೆ. ಅದು ಹೇಗೆ ಯಾವ ಪೂಜೆ ಮಾಡಬೇಕು ಅಂತ ಹೇಳುವ ನಾನು ಹೇಳ್ತೇನೆ, ಕೇಳಿದೆ. ಸತ್ಯನಾರಾಯಣ ಸ್ವಾಮಿ ವ್ರತ ಎನ್ನುವಂಥದ್ದು. ಆ ವ್ರತವನ್ನು ಮಾಡಿದಲ್ಲಿ ನಿರಂತರವಾಗಿ ಯಾರು ಮಾಡಿಕೊಂಡು ಬರ್ತಾರೋ ಅವರ ಮನೆಯಲ್ಲಿ ನಾನು ಹೋಗಿ ನಿಲ್ಲಿಸ್ತೇನೆ, ಅವರ ದುಃಖವನ್ನು ಪರಿಹಾರ ಮಾಡ್ತೇನೆ, ಅವರ ಕಷ್ಟಗಳನ್ನು ಪರಿಹಾರ ಮಾಡ್ತೇನೆ. ಯಾರು ಹೊಸ ಮನೆಯನ್ನು ಕಟ್ಟುತ್ತಾರೋ ಅವರು ನಿರಂತರವಾಗಿ ವರ್ಷ ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಂಡು ಬಂತು. ಆದಿಯಲ್ಲಿಯೋ ಮಧ್ಯೆಯಲ್ಲಿಯೋ ಅಂತ್ಯದಲ್ಲಿಯೋ ಅದನ್ನು ಉದ್ಯಾಪನೆ ಮಾಡಿಕೊಂಡು ಬರಲಿ, ಅಥವಾ ಪ್ರತಿ ಹುಣ್ಣಿಮೆಯಲ್ಲಿಯೋ ಪರ್ವಕಾಲಗಳಲ್ಲಿಯೋ ನಿರಂತರವಾಗಿ ಪೂಜೆಯನ್ನು ಮಾಡಿಕೊಂಡು ಬರಲಿ. ಅವರ ಮನೆಯಲ್ಲಿ ನಾನು ಶಾಶ್ವತವಾಗಿ ನಿಲ್ಲಿಸುತ್ತೇನೆ, ಅವರ ಕಷ್ಟಗಳನ್ನು ಪರಿಹಾರ ಮಾಡುತ್ತೇನೆ. ಇದೇ ಇರುವಂತಹ ಪರಿಹಾರ ಹೇಳಿ ನಾರದಲ್ಲಿ ಸಂತೋಷ ಆಗುತ್ತೆ. ಸರಿ, ಜಗತ್ತವು ಸಂತೋಷ ಆಯಿತು, ವಿಚಾರಧಾರೆಗಳನ್ನು ಕೇಳಿ. ಆದರೆ ಈ ಪೂಜೆಯನ್ನು ಮಾಡುವುದು ಹೇಗೆ, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ನೈವೇದ್ಯವನ್ನು ಏನು ಸಮರ್ಪಣೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತೇಳಿ ನಾರದ ಮಹರ್ಷಿಗಳು ಹೇಳಿದಾಗ ಹೇಳ್ತಾರೆ. ಈ ಪೂಜೆಯನ್ನು ಯಾರು ಯಾವಾಗ ಬೇಕಾದರೂ ಮಾಡಬಹುದು. ಅದಕ್ಕೆ ರಾಹುಗಾಲ ಉಳಿಗಾಲ, ಯಾವ ಕಾಲ, ಯಾವ ದಿನ, ಯಾವ ತಿಥಿ, ಯಾವ ನಕ್ಷತ್ರ ನೋಡಬೇಕಾದ ಅವಶ್ಯಕತೆ ಇಲ್ಲ. ಯಾವತ್ತು ಮಾಡಬೇಕು ಅಂತ ಕನಿಷ್ಠದ ಆದೇಶ ಸತ್ಯನಾರಾಯಣ ಪೂಜೆಯನ್ನು ಮಾಡಬಹುದು. ಹೇಗೆ ಮಾಡಬೇಕಪ್ಪ ಅಂತ ಹೇಳಿದರೆ ಅದಕ್ಕೆ ನಿಯಮಗಳಿವೆ. ಪ್ರಾತಃ ಕಾಲ ಎದ್ದು ನದಿ ತೀರಕ್ಕೆ ಹೋಗಿ ಶುದ್ಧ ನೀರಿನಲ್ಲಿ ಸ್ನಾನ ಮಾಡಿ ಕಲಶ ತುಂಬ ನೀರನ್ನು ತಂದು ದೇವರ ಮನೆಯನ್ನು ಶುದ್ಧಗೊಳಿಸಿ ಶೃಂಗರಿಸಿ ಈಶಾನ್ಯ ಮೂಲೆಯಲ್ಲಿ ಬಾಳೆ ಕಂಬ ಹೂವಿನಿಂದ ಅಲಂಕರಿಸಿದ ಮಂಟಪದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು. ಈ ರೀತಿ ಉಪವಾಸದಿಂದ ಗೋಧೂಳಿ ಮುಹೂರ್ತದಲ್ಲಿ ಸತ್ಯನಾರಾಯಣ ಪೂಜೆಯ ವ್ರತವನ್ನು ಮಾಡಬೇಕು. ಇದು ಪದ್ಧತಿ. ಆದರೆ ಎಲ್ಲವೂ ಈ ರೀತಿ ನಡೆಯಲಿಕ್ಕೆ ಕಾಲ ಬದಲಾಗಿದೆ, ವ್ಯವಸ್ಥೆಗಳೆಲ್ಲ ಬದಲಾಗಿದೆ. ಪೂಜೆ ಅಂತ ಹೇಳಿದ್ರೆ ಸಮರ್ಪಣೆ. ಆ ಸಮರ್ಪಣೆಯನ್ನು ಯಾವ ರೀತಿಯನ್ನು ಮಾಡಬಹುದು, ಭಕ್ಷವನ್ನು ಮಾಡಬಹುದು, ನೈವೇದ್ಯಕ್ಕೆ ಏನನ್ನು ಸಮರ್ಪಣೆ ಮಾಡಬಹುದು ಅಂತ ಹೇಳ್ತಾರೆ. ಸಜ್ಜಿಗೆ ತುಪ್ಪ ಸಕ್ಕರೆ ಹಾಲು ಬಾಳೆಹಣ್ಣು ಸಮಸಮ, ಈ 5 ಬಗೆಗಳನ್ನು ಸಮಸಮ. ಕಾಲು ಭಾಗ ಜಾಸ್ತಿ, ಮೀಗತೆ ಇರಲಿ ಕಾಲು ಭಾಗ, 1 ಸೇರು ಹಾಕಲಿ 1 ಕಾಲು ಸೇರು, 1 ಪಾವು ಹಾಕಲಿ 1 ಕಾಲು ಪಾವು, 1 ಕೆಜಿ ಹಾಕಲಿ 1 ಕಾಲು ಕೆಜಿ. ಇಷ್ಟನ್ನು 5 ಬಗೆಗಳನ್ನು ಹುರಿದು ಬೇಯಿಸಿ ಭಕ್ಷ್ಯ ಮಾಡಿದಾಗ ಸಪಾದವಶ ನಿಂತುತ್ತದೆ. ಆ ಸಪಾದವಶವನ್ನು ನೈವೇದ್ಯ ಮಾಡಬೇಕು. ಇಷ್ಟ ಮಿತ್ರರನ್ನು ಬಂಧುಗಳನ್ನು ಕರೆದು ಅವರಿಗೆ ಸಹ ಭೋಜನ ಮಾಡಬೇಕು. ಈ ಪೂಜೆಯನ್ನು ನದಿ ತೀರದಲ್ಲಿ ಮಾಡಬಹುದು, ದೇವಸ್ಥಾನಗಳಲ್ಲಿ ಮಾಡುವುದು, ಸ್ವಗೃಹಗಳಲ್ಲಿ ಮಾಡುವುದು. ನದಿ ತೀರದಲ್ಲಿ ಯಾಕೆ ಮಾಡಬೇಕಪ್ಪ ಅಂತ ಹೇಳಿದರೆ ಮನೆಯಲ್ಲಿ ಬಂದು ಎಲ್ಲರೂ ಮಾತಾಡ್ತಾರೆ ಮತ್ತು ಅಲ್ಲಿಗೆ ಹೋಗುತ್ತೆ. ಹಾಗೆ ನದಿ ತೀರದಲ್ಲಿ ಪೂಜೆ ಮಾಡಿ ಬಂದು ಮನೆಯಲ್ಲಿ ಭೋಜನ ಮಾಡಬೇಕು ಅಂತ ಹೇಳ್ತಾರೆ. ಅಥವಾ ದೇವಸ್ಥಾನಗಳಲ್ಲಿ ಪರಿಶುದ್ಧ ವಾತಾವರಣ ಇರ್ತದೆ, ಒಳ್ಳೆಯ ಎನರ್ಜಿ ಇರ್ತದೆ.
ಚೈತನ್ಯ ಅಲ್ಲಿ ಮಾಡಬೇಕು. ಮನೆಯನ್ನು ಶುದ್ಧಗೊಳಿಸಿ ಮಾಡಬಹುದು. ಮನಸ್ಸಿನಲ್ಲಿ ಸಂತೋಷ. ಧನ್ಯ 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 ನಾರಾಯಣ ನಾರಾಯಣ ನಾರಾಯಣ. ಸಂತೋಷವಾಗಿದೆ. ಮತ್ತೆ ಹೇಳ್ತಾನೆ ಸಮರ್ಥನಾಭಾವದಿಂದ ಅಲ್ಲಿಗಿರುವಂಥ ಪೂಜೆಯಲ್ಲಿ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಯಾರುವರು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡುತ್ತಾರೆ ಅವರು ಇಹದಲ್ಲಿ ಸುಖವನ್ನು ಪಡೆದರೆ ಮೋಕ್ಷವನ್ನು ಪಡೆಯುತ್ತಾರೆ ಅಂತ ಹೇಳುವುದು ಸತ್ಯನಾರಾಯಣ ಸ್ವಾಮಿ ಕಥೆಗಳು ಪ್ರಥಮ ಅಧ್ಯಾಯ ಮುಗಿಯಿತು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮನೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾಃ ಸುಖಿನೋ ಭವಂತು ತಥಾಸ್ತು. ನೈವೇದ್ಯಾರ್ಥ ಒಂದು ಹೂ ತಗೊಂಡು ನೀರು ಹಾಕಿ ಆ ತೆಂಗಿನಕಾಯಿ ಮೇಲೆ ಪ್ರೋಕ್ಷಣೆ ಮಾಡಲ್ಲ ಹಾಕಿ ಪ್ಲೇಟ್ ಬೇಡ ಒಂದು ಹೂ ತಗಡೆ ನೀರಲ್ಲದ್ದಿ ಆ ತೆಂಗಿನಕಾಯಿ ಮೇಲೆ ಪ್ರೋಕ್ಷಣೆ ಮಾಡಿ ಅಲ್ಲಿ ಕಲಶದ ಹತ್ರ ಹಾಕಿ ನೈವೇದ್ಯಾರ್ಥ ನೈವೇದ್ಯಂ ನಿವೇದಯಾಮ್ಯಂ ಪ್ರಾಣಾಯ ಸ್ವ ಪಾನಾಯ ಸ್ವ ವ್ಯಾನಾಯ ಸ್ವ ಉದಾನಾಯ ಸ್ವ ಸಮಾನಾಯ ಸ್ವ ಕ್ಷಾಲ್ಯ ನೀರು ಬಿಟ್ಟು ಒಂದು ನೀರು ಬಿಟ್ಟು ಮಂಗಳ ನೀರಾಜನಂ ಕರಿಷ್ಯಾಮಿ. ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ ಗೋವಿಂದ. ನಾರದ ಮಹರ್ಷಿಗಳಿಗೆ ವಿಷಯ ತಿಳಿದು ಸಂತೋಷವಾಯಿತು, ಆದರೆ ಸಮಾಧಾನವಾಗಲಿಲ್ಲ. ಸಾಕ್ಷಿ ಹೇಳ್ತಾರೆ, ಮಹಾಪ್ರಭು ದೇವರೇ, ನೀವು ಹೇಳಿದ ವಿಷಯಗಳೆಲ್ಲ ಸತ್ಯ, ಆದರೆ ಈ ಸತ್ಯನಾರಾಯಣ ಪೂಜೆಯನ್ನು ವ್ರತವನ್ನು ಮಾಡಿ ಫಲಪ್ರಾಪ್ತಿ ಪಡೆದವರು ಯಾರಾದರೂ ಇದ್ದರೆ ಅದನ್ನು ತಿಳಿಸಿ. ನನ್ನನ್ನು ಕೇಳ್ತಾರೆ, ಏನಾಯ್ತು ಅಂತ ಕೇಳ್ತಾರೆ, ಅದಕ್ಕೆ ನಾನು ಮನುಷ್ಯನಿಗೆ ಹೇಳಬೇಕು, ತಿಳಿಸಿ ಅಂತ ಹೇಳ್ತಾನೆ. ಅದಕ್ಕೆ ಮಹಾವಿಷ್ಣು ಹೇಳ್ತಾನೆ ನಾರದ ಹಿಂದೆ ಕಾಶಿ ಪಟ್ಟಣದಲ್ಲೊಬ್ಬ ಬಡ ಬ್ರಾಹ್ಮಣನಿದ್ದ. ಭಿಕ್ಷೆ ಬೇಡಿ ಜೀವಿಸುತ್ತಿದ್ದ. ಬಡತನದ ಬದುಕಲಿ ಬದುಕುತ್ತಲಿದ್ದ. ಕಾಶಿ ಪಟ್ಟಣದಲ್ಲಿ ಬಡ ಬ್ರಾಹ್ಮಣ ಇದ್ದ. ಹುಟ್ಟಿದಾರ ಬೇದಾತ ಬಡತನ ಹೊರತು ಬೇರೆ ಏನನ್ನು ಕಾಣಲಿಲ್ಲ. ಸುಖದ ಒಂದು ಎತಳು ಆತ್ಮೆ ಕಾಣಲಿಲ್ಲ. ಭಿಕ್ಷೆಯನ್ನು ಬೇಡಿ ಜನರಿಗಿತ್ತ ಇದ್ದ. ಹೀಗೆ ಒಂದಿನ ಭಿಕ್ಷೆ ಬೇಡ್ತಾ ಬೇಡ್ತಾ ಹೋಗಬೇಕಾದ್ರೆ ಎಲ್ಲಿಯೂ ಒಂದು ಹಾನಿ, ಒಂದು ಧಾನ್ಯ ಚೌರಾಗಲಿ, ಒಂದು ಸಂಪತ್ತಾಗಲಿ ಆತನಿಗೆ ಸಿಗಲಿಲ್ಲ. ತುಂಬಾ ದುಃಖಿತನಾದ ಹೋಗಿ ಬೋಧಿ ವೃಕ್ಷದ ಕೆಳಗೆ ಹೋಗಿ ಕೂತು ಕಣ್ಣೀರು ಹಾಕ್ತಾ ಇದ್ದೇನೆ. ಮನೆಗೆ ಹೋಗ್ಬೇಕು, ಮನೆಯಲ್ಲಿ ಧಾನ್ಯಗಳಿಲ್ಲ, ಏನೂ ಇಲ್ಲ, ತೀರಾ ಬಡತನ. ಅವರಿಗೆ ಇಲ್ಲಿ ಭಿಕ್ಷೆ ಇಲ್ಲ, ಏನು ಮಾಡಬೇಕು ಇಲ್ಲಿ ಮಹಾವಿಷ್ಣುವನ್ನು ಧ್ಯಾನ ಮಾಡ್ತಾನೆ, ದುಃಖದಿಂದ ಕುಳಿತಿದ್ದಾನೆ, ಕಣ್ಣಲ್ಲಿ ನೀರು ಹಾಕಿದೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುದೇಶಂ ವಿಶ್ವಾತೀತಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಸಿದ್ಧಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಾರಾಯಣ ನಾರಾಯಣ ನಾರಾಯಣ. ಏಕೆ ನನ್ನ ಈ ರಾಜ್ಯ ಕೆಳೆತಂದೆ ಹರಿಯೇ ಭಗವಂತ, ನನ್ನ ಈ ಪ್ರಪಂಚಕ್ಕೆ ಯಾಕೆ ಹೇಳ್ತಂದೆ? ಒಂದು ನನಗೆ ಸುಖ ಕೊಡ್ಲಿಕ್ಕಾಗಲಿಲ್ಲ, ಒಂದು ಬಡತನದ ಜೀವನ, ಒಂದು ನಿರಂತರವಾಗಿ ದುಃಖದಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ನೀನು ಎಲ್ಲಿದ್ದೀವಿ ಅಲ್ಲೇ ನನ್ನ ಕರ್ಕೊಂಡು ಹೋಗಿ. ಈ ಜೀವನ ನನಗೆ ಸಾಕಾಗಿದೆ. ನಾನು ನನ್ನ ಕುಟುಂಬ ಸಂಪೂರ್ಣ ಎಲ್ಲವೂ ನಿನ್ನ ಜೊತೆ ಬರ್ತೇನೆ. ನನಗೆ ಈ ಪ್ರಪಂಚದಲ್ಲಿ ಬದುಕಲಿ ಅರ್ಹತೆನೇ ಇಲ್ಲ, ಬದುಕಲಿ ಸಾಧ್ಯವೂ ಇಲ್ಲ. ಒಂದು ದಾರಿ ತೋರಿಸಪ್ಪ ಅಂತೇಳಿ ಕಣ್ಣೀರು ಹಾಕಿ ಹೋಗ್ತಾ ಇದ್ದಾನೆ. ಈ ಬ್ರಾಹ್ಮಣನ ಕಣ್ಣಿನಿಂದ ಹರಿದ ನೀರು ಧಾರ ಇಳಿತಾ ಇದೆ. ಎಲ್ಲಿ ಹೋಗ್ತದೆ? ಅಲ್ಲಿ ನಾರಾಯಣನ ಪಾದ ಸೇವೆ ಮಾಡ್ತಾ ಇದ್ದಾಳೆ ಮಹಾಲಕ್ಷ್ಮಿ. ಆತನ ಆಕೆಯ ಪಾದದ ಮೇಲೆ ಬೀಳ್ತಾ ಇದ್ದಾಳೆ. ಇನ್ನೊಂದು ಕಥೆ ಇದೆ ಅದರಲ್ಲಿ. ಆಕೆ ನಾರಾಯಣ ಮಹಾಲಕ್ಷ್ಮಿಯ ಪಾದ ಸೇವೆ ಯಾವುದು ಮಾಡ್ತಾ ಇದ್ದಾಳೆ? ಯಾಕೆಪ್ಪ ಅಂತ ಹೇಳಿ, ವೈಕುಂಠದಲ್ಲಿ ನನ್ನ ತನಕ ಸಂಪತ್ತಿನ ನಿಧಿಯಲ್ಲಿ ಯಾವ ಮನೆಯಲ್ಲಿ ಗಂಡನ ಪ್ರಾತಃ ಕಾಲ ಎದ್ದು ಗಂಡನ ಪಾದ ಸೇವೆ ಮಾಡಿ ಗಂಡನ ಪಾದಗಳಲ್ಲಿ ನಮಸ್ಕರಿಸಿ ಅವರ ಕೆಲಸಗಳಿಗೆ ಹೋಗುತ್ತಾಳ, ಆ ಮನೆಯಲ್ಲಿ ಯಾವತ್ತೂ ಹಣಕ್ಕಾಗಲಿ ಲಕ್ಷ್ಮಿಗಾಗಲಿ ಕೊರತೆ ಇಲ್ಲ. ಲಕ್ಷ್ಮಿಯಲ್ಲಿ ನಾಟ್ಯವಾಡ್ತಾ ಇದ್ದಾಳೆ, ಲಕ್ಷ್ಮಿ ತಾಂಡವಾಡ್ತಾ ಇದ್ದಾಳೆ ಅಂತೇಳಿ ಕಥೆ ಹೇಳ್ತಾರೆ. ಅದೇ ರೀತಿ ಮಹಾಲಕ್ಷ್ಮಿಯಲ್ಲಿ ಮಹಾಲಕ್ಷ್ಮಿಯ ಪಾದ ಸೇವೆ ಮಾಡ್ತಾ ಇದ್ದಾಳೆ. ಅವರ ಕಾಲಿಗೆ ಬ್ರಾಹ್ಮಣನ ಕಣ್ಣೀರು ಬೀಳ್ತಾ ಇದೆ. ನೋಡ್ತಾಳೆ, ದಿವ್ಯ ದೃಷ್ಟಿಯಲ್ಲಿ ನೋಡ್ತಾಳೆ. ಇಲ್ಲಿ ಬ್ರಾಹ್ಮಣ ಬೋಧಿ ವಿಚಾರಗಳಿಗೆ ಕಣ್ಣೀರು ಹಾಕ್ತಾ ಇದ್ದಾನೆ. ಎಬ್ಬಿಸ್ತಾಳೆ ಮಹಾವಿಷ್ಣುವನ್ನು. ನೀವೆಲ್ಲ ಮಾಡ್ತೇವೆ, ಇನ್ನು ತಿನ್ನೋದು ಮಲಗೋದು ಎರಡೇ ಕೆಲಸ, ಬೇರೆ ಏನಿಲ್ಲ ಅಂತ ಹೇಳ್ತಾನೆ.
ಹಾಗೆ ಬಿಸಳಿ ಏನು ಮಲಗಿ ನಿದ್ದೆ ಮಾಡ್ತಾ ಇದ್ದೀಯಾ? ಅಲ್ಲಿ ನಿನ್ನ ಭಕ್ತರೊಬ್ಬ ಕಣ್ಣೀರು ಹಾಕ್ತಾ ಇದ್ದಾನೆ, ಹೋಗಿ ಅವನಿಗೆ ಏನಾಗಬೇಕು ಅಂತ ಕೇಳು, ಹೋಗಿ ನಡಿ ಅಂತೇಳಿ ಅವನನ್ನು ಕೇಳುತ್ತಾರೆ. ಹಾಗೆ ಭಗವಂತನಿಗೆ ಹಾಗೆ ಬರ್ಲಿಕ್ಕೆ ಆಗುದಿಲ್ಲ. ಭಗವಂತನಿಗೆ ಆಕಾರ ಇಲ್ಲ, ರೂಪ ಇಲ್ಲ, ಗುಣವಿಲ್ಲ, ಯಾವುದು ಇಲ್ಲ, ಸ್ಪರ್ಶಕ್ಕೆ ಸಿಗಲ್ಲ. ಆದ್ಯಂತರಹಿತವಾದ ಆತಿ ಇಲ್ಲ, ಅಂತ್ಯವಿಲ್ಲ. ನಮಗೂ ಆತಿ ಇಲ್ಲ, ಅಂತ್ಯವಿಲ್ಲ. ಮಧ್ಯದಲ್ಲಿ ಈ ಶರೀರ ಇದೆ, ನಾನು ಅಂತ ಹೇಳುವ ಒಂದು ಭಾವನೆ ಅಂತ ಹೇಳಿದ್ದಾರೆ ಭಗವಂತನಿಗೆ. ಹಾಗೆ ಅವನಿಗೆ ಹಾಗೆ ಬರಲಿಕ್ಕಾಗಿ ಯಾವುದೋ ಒಂದು ವೇಷ ರೂಪದಲ್ಲಿ ಅವನು ನಮ್ಮೆಲ್ಲ ಬರಬೇಕಾಗತ್ತೆ. ಹಾಗೆ ಒಂದು ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಎಲ್ಲಿ ಬಡ ಬ್ರಾಹ್ಮಣನು ಬೋಧಿವೃಕ್ಷದ ಕೆಳಗೆ ಕುಳಿತಿದ್ದಾನೋ ಅಲ್ಲಿ ಬಂದು ನಿಲ್ಲುತ್ತಾನೆ. ಬ್ರಾಹ್ಮಣ ಉತ್ತಮನೆ, ಯಾಕೆ ಕಣ್ಣೀರು ಹಾಕ್ತಾ ಇದ್ದೀಯಾ? ಏನಾಗಿದೆ ನಿಂದು? ಈ ಮುದುಕ ಬ್ರಾಹ್ಮಣನನ್ನು ನೋಡಿದ ಕೂಡಲೇ ಆತನ ಶರೀರದಲ್ಲಿ ತೇಜಸ್ಸು ಚೈತನ್ಯ ಆತನ ಶರೀರದಲ್ಲಿ ಪ್ರವಾಹ ಆಗ್ತದೆ. ಬ್ರಾಹ್ಮಣ ಉತ್ತಮರಿಗೆ ಮಹಾನ್ ಭಾವರಂತೆ ನೀವು ಕಾಣಿಸ್ತಾ ಇದ್ದೀರಿ, ನನ್ನನ್ನು ಏನು ಕೇಳುತ್ತೀರಿ, ನನ್ನ ಚಿಂತೆಯನ್ನು ಯಾಕೆ ಹೇಳ್ತಿದ್ದೀರಿ? ಹುಟ್ಟಿದ ಆರತ್ತಿಗಿಲ್ಲ, ಬಡತನ ಹೊರತು ಏನು ಕಾಣಲಿಲ್ಲ. ಇವತ್ತು ವಿಚಾರಣೆಗೆ ಹೋಗಿದ್ದೆ, ಒಂದು ತೃಣವು ನನಗೆ ಏನು ಬಿದ್ದು ನಾನು ಮನೆಗೆ ಹೋಗಬೇಕು, ಬೇಗ ಮನೆಯಲ್ಲಿ ನಾನು ಮಗು ಹೋಗಿರಬೇಕು. ನನ್ನ ಕಷ್ಟವನ್ನು ಪರಿಹಾರ ಮಾಡುವವರು ಯಾರು, ಇದಕ್ಕಿರೋ ದಾರಿ ಯಾವುದಪ್ಪ ಅಂತ ಹೇಳಿ ಬ್ರಾಹ್ಮಣ ಅದಕ್ಕೆ ಎಂಬುದು ಬ್ರಾಹ್ಮಣ ಹೇಳ್ತಾನೆ. ಮಹಾವಿಷ್ಣು ಸ್ವರೂಪ ಬ್ರಾಹ್ಮಣ ಹೇಳ್ತಾನೆ, ಬ್ರಾಹ್ಮಣ ತನ್ನ ಚಿಂತೆ ಮಾಡಬೇಡ. ಹಿಂದಿನ ಜನ್ಮದ ಕಷ್ಟದ ಕರ್ಮದ ಫಲಗಳನ್ನು ನೀನು ಈ ತನಕ ಅನುಭವಿಸ್ತಿದ್ಯಾ, ಅದು ಇವತ್ತಿಗೆ ಮುಗಿದೇ ಅಂತ ಹೇಳ್ತಾರೆ. ನಾಳೆಯ ಸೂರ್ಯೋದಯದ ಹೊಂದಿನ ಕಿರಣಗಳು, ಹೊಂಬಣ್ಣದ ಕಿರಣಗಳು ಹೊಂದಿನ ಹೊಳೆಯನ್ನೇ ನಿನ್ನ ಮನೆಯಲ್ಲಿ ಹರಿಸ್ತೇವೆ. ಹೋಗು, ಸತ್ಯನಾರಾಯಣ ಪೂಜೆ ವ್ರತವನ್ನು ಮಾಡುತ್ತೀವಿ. ಸತ್ಯನಾರಾಯಣ ಪೂಜೆ ವ್ರತ ಕಥೆಯನ್ನು ಆತನಿಗೆ ಬೋಧನೆ ಮಾಡ್ತಾನೆ, ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಬೋಧನೆ ಮಾಡ್ತಾನೆ. ಓಡೋಡಿ ಹೋಗ್ತಾನೆ ಮನೆಗೆ, ಕರೀತಾನೆ ಹೆಂಡತಿಯನ್ನು, ಓಡೋಡಿ ಸಂತೋಷದಲ್ಲಿ ಮುನ್ನ ಅಂತ ಕರೀತಾನೆ. ಹೆಂಡತಿ ಓಡೋಡಿ ಬರ್ತಾಳೆ, ಏನಪ್ಪ ಭಿಕ್ಷೆ ಧಾರಾಳ ದಿಕ್ಕಿದ ಅಂತ ಹೇಳಿ ಓಡೋಡಿ ಬರ್ತಾರೆ. ಅಲ್ಲಿ ಒಲೆಯಲ್ಲಿ ನೀರಿಟ್ಟಿದ್ದಾಳೆ, ಅನ್ನ ಬೇಯಿಸಲಿಕ್ಕೆ, ಅಲ್ಲಿ ಅಕ್ಕಿ ಬೇಯಿಸಿ ಹಾಕಲಿಕ್ಕೆ ಅಕ್ಕಿ ಇಲ್ಲ, ಏನಿಲ್ಲ. ಭಿಕ್ಷಾಪಾತ್ರೆ ಹೋಗ್ತಾರೆ, ಇವ ನಗ್ತಾನಿದ್ದಾನೆ, ಭಿಕ್ಷಾಪಾತ್ರೆ ಖಾಲಿ. ಅವಳಿಗೆ ಸಿಟ್ಟು ತಳ್ಳಲಿಕ್ಕಾಗುದಿಲ್ಲ. ನಿಮ್ಗೆ ಎಲ್ಲವೂ ತಮಾಷೆ, ನಗ್ತಿದ್ದೀರಲ್ಲ ನೀವು ಅಂತ ಹೇಳಿ ಹೇಳ್ತಾಳೆ. ಹೇಳ್ತಾಳೆ, ಶಾಂತಿ ಶಾಂತಿ ಶಾಂತಿ, ಶಾಂತಳಾಗು, ಪ್ರಾಣಪ್ರಿಯೆ ಶಾಂತಳಾಗು, ಸರಸ್ವತಿ ಸ್ವರೂಪಿಯೆ ಶಾಂತಳಾಗು. ನಾನೀಗ ಹೋಗ್ಬೇಕಾದ್ರೆ ಭಿಕ್ಷೆ ಒಂದು ಏನು ಸಿಕ್ಕಿಲ್ಲ ನನಗೆ, ದಾರಿಯಲ್ಲಿ ಮರಳಿಗಾಗಿ ಪುಸ್ತಕದಲ್ಲಿ ಕೂತಿದ್ದೆ, ಈ ರೀತಿ ಕಥೆ ಆಯಿತು ಅಂತ ಹೇಳಿದಾಗ ಕಥೆ ವೃತ್ತಾಂತವನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾ ಇದ್ದಾನೆ. ಆಗಲಿ, ನಾವು ಯಾವತ್ತೂ ನಮಗೆ ಅರೆ ಹೊಟ್ಟೆಗೆ ಉಪಾಸನೆ, ಒಂದು ಉಪವಾಸ ವ್ರತ ಮಾಡಬೇಕಲ್ಲ, ಕೂತ್ಕೊಳ್ಳೋಣ. ನಾಳೆ ಪುನಃ ಭಿಕ್ಷಾಟನೆಗೆ ಹೋಗಿ ಏನು ಭಿಕ್ಷೆ ಬರುತ್ತದೋ ಅದರಲ್ಲಿ ನಾವು ನಮಗೆ ಸಾಧ್ಯವೋ ಅಷ್ಟು ಸಮರ್ಪಣೆ ಮಾಡಿ ಸತ್ಯನಾರಾಯಣ ಪೂಜೆಯನ್ನು ಮಾಡೋಣ ಅಂತೇಳಿ ಇವತ್ತಲ್ಲಿ ಏನು ಉಳಿದ ಸ್ವಲ್ಪ ಆಹಾರಗಳನ್ನು ಮಾಡಿ ಮಲಗಿದ್ರು, ನಿದ್ದೆ ಮಾಡಿದ್ರು. ಈ ಬ್ರಾಹ್ಮಣನಿಗೆ ಮತ್ತೆ ನಿದ್ದೆ ಬರ್ತಾ ಇಲ್ಲ. ಯಾಕೆ ಬೆಳಗಾಗುವುದಿಲ್ಲ? ಯಾಕೆ ನಾನು ಯಾವಾಗ ನಾನು ಸತ್ಯನಾರಾಯಣ ಪೂಜೆ ಮಾಡ್ತೇನೆ, ಯಾವಾಗ ಈ ಕಷ್ಟಗಳು ನನಗೆ ಪರಿಹಾರ ಆಗುತ್ತೆ ಅಂತ ಹೇಳಿ ಈ ಚಿಂತೆಯಲ್ಲಿ ಹೊರಡ್ತಾನೆ. ನಿತ್ಯ ಬಂದಿಲ್ಲ, ಸೂರ್ಯ ಬೆಳಕಾಯಿತು, ನಿತ್ಯ ಕರ್ಮಗಳನ್ನು ಮುಗಿಸಿ ಕ್ಷಾಟನೆಗೆ ಹೊರಟಿದ್ದಾನೆ. ಹೋಗ್ತಾನೆ, ಎಲ್ಲ ಮನೆಗಳಿಗೆ ಹೋಗಿ ನಿಲ್ಲುತ್ತಾನೆ. ಹೇಗೆ ಭಿಕ್ಷಾಚೀಲ, ಕೈಯಲ್ಲಿ ಭಿಕ್ಷಾಪಾತ್ರೆ, ಮನೆ ಎದುರು ಹೋಗಿ ನಿಲ್ಲುತ್ತಾನೆ. ಈಗಿನ ಯಾವಾಗಿನ ಕಾಲದಲ್ಲಿ ಮನೆ ಬಾಗಿಲು ಸೂರ್ಯೋದಯ ಅಂತ ಬಾಗಿಲು ಹಾಕಲಿಕ್ಕಿಲ್ಲ. ಬೆಳಗ್ಗೆದ್ದು ಬಾಗಿಲು ತೆಗೆದು ಮತ್ತೆ ಹಾಕುದು ಸಂಜೆ ರಾತ್ರಿ ಮಲಗುವ ಹೊತ್ತಿಗೆ. ಇವಾಗ 24 ಗಂಟೆ ಬಾಗಿಲು ಕ್ಲೋಸ್ ಆಗಿರ್ತದೆ. ಕಾರಣ ನಾವು ಕಾಲಾಯ ತಸ್ಮೈ ನಮಃ. ಹಾಗೆ ಹೋಗಿ ಅಲ್ಲಿ ಎಲ್ಲ ಮನೆ ಮಾಡಿ ನಿಲ್ತಾರೆ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ, ಅಮ್ಮ ತಾಯಿ ಭಿಕ್ಷೆ ನೀಡಿ, ಇವತ್ತು ನೀವು ನೀಡಿದ ಭಿಕ್ಷೆಯಲ್ಲಿ ನಾನು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತೇನೆ, ಭಿಕ್ಷೆ ನೀಡಿ ಅಮ್ಮ ಅಂತ ಹೇಳಿ ಕೇಳ್ತಾ ಇದ್ದೇನೆ. ಎಲ್ಲರೂ ತಂದು ಆತನ ಭಿಕ್ಷಾಪಾತ್ರೆಗೆ ಸುರುತ್ತಾ ಇದ್ದೇನೆ. ಧಾನ್ಯಗಳನ್ನು ದವಸ ಧಾನ್ಯಗಳನ್ನು, ಹಣ ತಿನ್ನ ವೈಢೂರ್ಯಗಳನ್ನು ಆತನ ಭಿಕ್ಷಾಪಾತ್ರೆಗೆ ಕೊಡ್ತಾ ಇದ್ದೇನೆ, ಆ ಚೀಲ ತುಂಬಿಸ್ತಾ ಇದ್ದೇನೆ. ಕ್ಷಣ ಮಾತ್ರದಲ್ಲಿ ಆತನ ಭಿಕ್ಷಾ ಚೀಲ ತುಂಬಿದೆ. ಏನಾಯಿತು? ಲಕ್ಷ್ಮಿಯನ್ನು ಅರಸುತ್ತಾ ವಿಪ್ರಾತ ಹೊರತಾನು, ಭಿಕ್ಷೆಯನ್ನು ಬೇಡುತ್ತಾ ಬೀದಿಯಲ್ಲಿ ಬೇಡುತ್ತಾ ಬೀದಿಯಲ್ಲಿ ನಡೆದನು. ಕ್ಷಣದೊಳಗೆ ಜೋಳಿಗೆಯು ತುಂಬಿ ತುಳುಗಿತು. ಒಂದು ಕ್ಷಣದಲ್ಲಿ ಆತನ ಜೋಳಿಗೆಯು ದಾನ ಧರ್ಮದ ಭಾರದಿಂದ ಹೆಗಲು ಭಾರವಾಗಿ ಬಿಂದುವಾಗಿದೆ. ಹೊತ್ತುಕೊಂಡು ತುಂಬಾ ಸಂತೋಷದಿಂದ ಹೆಜ್ಜೆ ಮೇಲೊಂದು ಹೆಜ್ಜೆ ಇಟ್ಟು ಹೋಗ್ತಾ ಇದ್ದಾನೆ ಮನೆಗೆ. ಮನೆಯಲ್ಲಿ ಕರೀತಾನೆ, ನೋಡ್ತಾರೆ. ಚಿನ್ನ ವೈಭವಿ ಆಭರಣಗಳು, ದವಸ ಧಾನ್ಯಗಳು ಬೇರೆ ತುಂಬಿದೆ. ಒಂದು ಪೂಜೆ ಮಾಡುವುದಲ್ಲ, ಪೂಜೆಗಾಗಿ ಮುಡಿಯಷ್ಟು ಅಲ್ಲಿ ಸಂಪತ್ತು ಧಾರಾಳ ಆಗ್ತದೆ. ವಿಷಯ ಹೋಗಿ ಪುರೋಹಿತನ ಕರ್ಕೊಂಡು ಬಂದಿದ್ದೇನೆ ಕಳಿಸ್ತಾರೆ ಗಂಡನ. ಸಂತೋಷದಲ್ಲಿ ಆ ಕಾಲು ನೆಲದಲ್ಲಿಲ್ಲ, ಹೋಗ್ತಾನೆ ಪುರೋಹಿತ ಮನೆಗೆ ಹೋಗ್ತಾನೆ. ಹೋಗ್ತಾರೆ, ಗುರುಗಳೇ ಸತ್ಯನಾರಾಯಣ ಪೂಜೆ ಮಾಡಬೇಕಾಗಿದೆ, ಬನ್ನಿ ಮಾಡಿಸಿಬಿಡಿ ಅಂತ ಹೇಳ್ತಾರೆ.
ಅದನ್ನು ನೋಡಿದ ಒಳ್ಳೆ ಬಹಳ ಗುರುಗಳಿಗೆ ಬಹಳ ಖುಷಿ ಆಯ್ತು. ಏನಪ್ಪ ಅದೃಷ್ಟ ಏನಾದರೂ ಹೊಡೆದಿದ್ಯಾ, ಯಾಕೆ ಓಡೋಡಿ ಬರ್ತಾ ಇದೆಯಾ, ಬಹಳ ಸಂತೋಷ ಇದೆಯಾ ಏನಪ್ಪ ಅಂತೇಳಿ ಆ ವಿಚಾರ ಮೋದಿ ಮಾತ್ರ ನೀವು ಹೊರಡಿರ್ಬೇಕಾದ್ರೆ ಏನಾದರೂ ಸತ್ಯನಾರಾಯಣ ಪೂಜೆ ಆಗೋದು. ಸತ್ಯನಾರಾಯಣ ಪೂಜೆ ಮಾಡೋದಷ್ಟು ಸುಲಭ ಇಲ್ಲ. ಅದಕ್ಕೆ ಉಪವಾಸದಿಂದ ಸ್ನಾನ ಮಾಡಿ ಎಲ್ಲ ವ್ಯವಸ್ಥೆಗಳಿದೆ, ಅದನ್ನೆಲ್ಲ ಮಾಡಿದರೆ ಮಾತ್ರ ಮಾಡಲಿಕ್ಕಾಗತ್ತೆ, ಹಾಗೆ ಬರಲಿಕ್ಕಾಗಲ್ಲ ಅಂತ ಹೇಳ್ತಾನೆ. ನಾವು ನಿತ್ಯ ಉಪವಾಸನಿದ್ದೇವೆ, ನಿತ್ಯ ಕ್ರಮಗಳು ಮಾಡಿದ್ದೇವೆ, ನೀರು ತಂದಿಟ್ಟಿದ್ದೇವೆ, ಕಲಶ ತಂದಿಟ್ಟಿದ್ದೇವೆ, ನೀವು ಬನ್ನಿ ಹೊರಡಿದ್ದೇವೆ. ಆಯ್ತಪ್ಪ ಹೋಗಿ ಬರ್ತೇನೆ. ಗೋಧೂಳಿ ಲಗ್ನಲ್ಲಿ ಸಾಯಂಕಾಲ ಹೊತ್ತಿಗೆ ನಾನು ಬರ್ತೇನೆ, ಸತ್ಯನಾರಾಯಣ ಸ್ವಾಮಿ ಹೊತ್ತಿಗೆ ನೀವು ನಾರಾಯಣ ಗೋವಿಂದನ ಜಪ ಮಾಡ್ತಾ ಇದ್ದೀನಿ, ನಾನು ಬಂದು ಪೂಜೆ ಮಾಡಿಕೊಡ್ತೇನೆ ಅಂತ ಹೇಳಿ ನಾರಾಯಣ ಪೂಜೆ ಮಾಡಿ ವೈಭವದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿ ಮಾರನೇ ಎತ್ತುಕೊಂಡು ನಾನು ಎಲ್ಲಿಂದ ಭಿಕ್ಷೆ ಬೇಡಿಕೊಂಡು ಬಂದೇನೆ ಅಲ್ಲಿಗೆಲ್ಲ ಹೋಗಿ ಪ್ರಸಾದ ಹಂಚಿ ಬರ್ತಾನೆ. ಹಾಗೆ ಪ್ರತಿ ತಿಂಗಳು ಪ್ರತಿ ಹುಣ್ಣಿಮೆಯಲ್ಲಿ ಬರುವ ಕಾಲಗಳಲ್ಲಿಯೂ ಆ ಬ್ರಾಹ್ಮಣ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೆಯುತ್ತಿತ್ತು. ಕ್ರಮೇಣದಲ್ಲಿ ಆತನ ಬಡವತನ ನಿವಾರಣೆಯಾಗಿದೆ, ಗುಡಿಸಲು ಇತ್ತಲ್ಲಿ ಅರಮನೆಯಾಗಿದೆ. ಬಂಧುಗಳು ಮಿತ್ರರು ಹೋಗ್ತಾ ಬರ್ತಾ ಇದ್ದಾರೆ. ವಿವಾಹ ಯೋಗ್ಯವಾದ ಮಕ್ಕಳಿಗೆ ವಿವಾಹ ಆಗಿದೆ, ಮಕ್ಕಳು ಹುಟ್ಟಿದ್ದಾರೆ. ದೂರ ಇದ್ದ ಮಿತ್ರರೆಲ್ಲ ಸಮೀಪ ಕನ್ಯಾ ಬಂದಿದ್ದಾರೆ, ಕಲಾ ಸೇವೆ ಮಾಡ್ತಾ ಇದ್ದಾರೆ, ದೇವತಾ ಸೇವೆ ಮಾಡ್ತಾ ಇದ್ದಾರೆ. ಹೀಗೆ ಇರಬೇಕಾದ ಒಂದಿನ ಸತ್ಯನಾರಾಯಣ ಪೂಜೆ ನಡೀತಿತ್ತು. ಕಾಷ್ಟ ವಿಕ್ರಯ ಅಂತೇಳಿ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಮಾಡುವುದು, ಪುನಃ ಹೋಗಿ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಮಾಡುವುದು. ಇವಾಗ ಕಟ್ಟಿಗೆ ಬೇಕಾದ್ರೆ ಇದೇ ಕಷ್ಟದಲ್ಲಿ ಜೀವನ ಮಾಡುತ್ತಿದ್ದ ಒಬ್ಬ ವ್ಯಕ್ತಿ ಸಂಜೆ ಹೊತ್ತಿನಲ್ಲಿ ಕೊನೆಯ ಪ್ರಯಾಣದಲ್ಲಿ ಕಟ್ಟಿಗೆ ಹೊತ್ತು ಬರ್ತಾ ಇದ್ದಾನೆ. ಈ ಬ್ರಾಹ್ಮಣ ಮನೆ ಎದುರು ಹೋಗ್ತಾ ಇದ್ದಾನೆ. ಅದಕ್ಕೆ ಕೊಟ್ಟಿಗೆ ಬಾರಿ ನನಗೆ ಸುಸ್ತಾಗಿ ಹೊತ್ತು ಹಾಗೆ ನನಗೆ ಅಂಗಳದ ಬದಿಯಲ್ಲಿ ಇರ್ತಾನೆ. ಹೋಗಿ ಅಲ್ಲಿ ಜಗಲಿಯಲ್ಲಿ ಕೂತು ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಇದ್ದಾನೆ. ಸ್ವಲ್ಪ ಹೊತ್ತಿನಲ್ಲಿ ಬ್ರಾಹ್ಮಣ ಮನೆಯಿಂದ ಹೊರಗೆ ಬರ್ತಾನೆ. ಏನಪ್ಪ ಏನು ವಿಷಯ, ಯಾಕೆ ಇಟ್ಟಿದ್ದೀವಿ ಅಂತ ಹೇಳ್ತಾನೆ. ನೋಡಿ ನಾನು ಸುಸ್ತಾಗಿ ವಿಶ್ರಾಂತಿ ತಗೊಳ್ತಾ ಇದ್ದೇನೆ, ನಾನು ಕಟ್ಟಿಗೆ ಮಾಡುವ ಹೇಳ್ತಾನೆ. ನಿಮ್ಮ ಮನೆಯಲ್ಲಿ ಏನು ನಡೀತಾ ಇದೆ, ತುಂಬ ಎಲ್ಲ ಜನ ಎಲ್ಲ ಸೇರಿದ್ದಾರೆ, ಏನು ವಿಷಯ ವಿಶೇಷ ಏನಿದೆ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲ ಇವತ್ತು ಸತ್ಯನಾರಾಯಣ ಪೂಜೆ ವ್ರತ ಕೈಗೆ ಹೊರಗಡೆ ಸತ್ಯನಾರಾಯಣ ಪೂಜೆ ವ್ರತ ಪೂಜೆ ಮಾಡ್ತಾ ಇದ್ದೇನೆ, ಅದನ್ನು ಮಾಡ್ತಾ ಇದ್ದೇನೆ. ಆ ಪೂಜೆ ಮಾಡಿಸಿದ್ದಾಗಿ ನಾನು ಇವತ್ತು ಈ ಸ್ಥಿತಿಯಲ್ಲಿದ್ದೇನೆ, ಉನ್ನತ ಸ್ಥಿತಿಯಲ್ಲಿದ್ದೇನೆ ಅಂತ ಹೇಳ್ತೇನೆ. ಹಾಗೆಯೇ ಈ ಕಾರ್ತಿಕ ಹೇಳ್ತಾನೆ, ನಾನು ತುಂಬ ಕಷ್ಟದಲ್ಲಿದ್ದೇನೆ, ದುಃಖದಲ್ಲಿದ್ದೇನೆ. ನಾನು ಈ ಪೂಜೆ ಮಾಡಿ ಫಲಪ್ರಾಪ್ತಿಯನ್ನು ಪಡೆಯಬಹುದಾ, ನನ್ನ ಕಷ್ಟಗಳು ಪರಿಹಾರವಾಗಬಹುದಾ ಅಂತ ಹೇಳ್ತಾನೆ. ಧಾರಾಳವಾಗಿ ಆಗುವುದಪ್ಪ ಮಾಡು ಹೇಳಿ ಸತ್ಯನಾರಾಯಣ ವ್ರತ ಹೇಗೆ ಮಾಡಬೇಕು ಅಂತ ಹೇಳ್ತಾನೆ. ಅಷ್ಟಾಗಲೂ ಇನ್ನೊಂದು ಜಿಜ್ಞಾಸೆ ಬರ್ತದೆ. ನಾನು ಯಕ್ಷಿ ಶೂದ್ರ, ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಜಪ ಅಂದ್ರೆ ಏನು ಅಂತೇಳಿ ಗೊತ್ತಿಲ್ಲ, ನಾಮ ಜಪ ಹೇಗೆ ಮಾಡಬೇಕು ಅಂತೇಳಿ ಗೊತ್ತಿಲ್ಲ, ಶುದ್ಧ ನಿಯಮ ಅನುಷ್ಠಾನಗಳು ಯಾವುದೂ ನಂಗಿಲ್ಲ, ನಾನು ಹೇಗೆ ಮಾಡಲಿ ಅಂತ ಹೇಳ್ತಾನೆ. ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ, ನೋಡಪ್ಪ ಯಾವುದು ಬೇಡ, ಪರಿಶುದ್ಧ ಒಂದು ಭಕ್ತಿ ಮಾತ್ರ ಬೇಕಾದರೂ ಹೊರತು ಬೇರೆ ಏನು. ಮಹಾವಿಷ್ಣು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಏನಪ್ಪ ಬದುಕಿನಲ್ಲಿ ಸುಖ ಸಿಗಬೇಕಾದ್ರೆ 4 ಯೋಗಗಳು. ಒಂದು ಕರ್ಮಯೋಗ, ನಮ್ಮ ಕರ್ಮಗಳನ್ನು 100ಕ್ಕೆ 100 ಅದರಲ್ಲಿ ಇನ್ವಾಲ್ವ್ ಆಗಿ ಮಾಡುವಂಥದ್ದು, ಅದರಲ್ಲಿ ಸುಖ ಸಿಗುತ್ತೆ. ಎರಡನೇದು ಕ್ರಿಯಾಯೋಗ, ದಿನಕ್ಕೆ 24 ಗಂಟೆ, ವಾರದ 7 ದಿವಸ 365 ದಿವಸ ಕ್ರಿಯಾಯೋಗ ಅಂದರೆ ಎಲರ್ಟ್ ಆಗಿರುವಂಥ ಈ ಕ್ಷಣ, ಯಾವುದೇ ಕ್ಷಣದಲ್ಲಿ ಎಲರ್ಟ್ ಆಗಿ ಗಾಢ ನಿದ್ರೆಯಲ್ಲಿ ಇರುವಂಥದ್ದಲ್ಲ, ಗಾಢ ನಿದ್ರೆಯಲ್ಲಿ ಯೋಗ ನಿದ್ರೆ ಆಗಿರಬೇಕು. ಆ ಕ್ಷಣದಲ್ಲಿ ಆತನ 7ನೇ ಸೆಟ್ ವರ್ಕ್ ಆಗ್ತಾ ಇರಬೇಕು. ಇದುವೇ ಕ್ರಿಯಾಯೋಗ. ಯಾವುದೋ ಮಧ್ಯರಾತ್ರಿ ಹೊತ್ತು ಯಾಕೋ ಒಂದು ಫೋನ್ ಬರ್ತದೆ, ಏನೋ ದೊಡ್ಡ ವಿಚಾರ, ಈಗ ನಿದ್ದೆಯಲ್ಲಿ ಒಬ್ಬನಲ್ಲಿ ನಾಳೆ ಮಾತಾಡ್ಬೋದು, ಈ ಇಷ್ಟ ನನಗೆ ನಿದ್ದೆಯಲ್ಲಿ ಇರ್ತೇನೆ, ಈಗ ಫೋನ್ ಇರುತ್ತೆ ಬೈದು ಇರ್ತದೆ. ಆ ಫೋನ್ನಲ್ಲಿ ಯಾವುದೋ ಒಂದು ಅದೃಷ್ಟವಾಗಿರ್ಬೋದು, ದೊಡ್ಡ ಒಂದು ಪ್ರಾಜೆಕ್ಟೇ ಇರ್ಬೋದು. ಆ ಫೋನ್ ಬಂದರೆ ಅವನಿಗೇನು ಮಾಡಬೇಕಪ್ಪ ಆಗ್ತದೆ, ಏನು ವಿಚಾರ ನೋಡಿ, ನಾನು ಬೆಳಿಗ್ಗೆ ಮಾತಾಡ್ತೇನೆ, ನಾನು ಸಿಗ್ತೇನೆ ನಿಮಗೆ ಬೆಳಿಗ್ಗೆ ಮಾತಾಡ್ತೇನೆ, ಅವನನ್ನು ಸಮಾಧಾನ ಮಾಡಿ ಫೋನ್ ಇಟ್ಟು ಮಾಡಿದ್ರೆ ಬೆಳಿಗ್ಗೆ ಅಟೆಂಡ್ ಆದರೆ ಆ ಒಂದು ಅದೃಷ್ಟವಾಗಿ ಸೇರ್ತಿರ್ಬೋದು. ಇದು ಕ್ರಿಯಾಯೋಗ ಅಲ್ಲವ. ಅದರಲ್ಲಿಯೂ ನಮಗೆ ಈ ಬದುಕಿನಲ್ಲಿ ಸುಖ ಸಿಗುತ್ತೆ. ಮುಂದಿನದು ಭಕ್ತಿಯೋಗ. ನಾವು ಈಗ ಏನು ಮಾಡ್ತಾ ಇದ್ದೇವೆ, ಭಕ್ತಿಯೋಗ ಏನಪ್ಪ ಅಂತ ಹೇಳಿದರೆ ಗಣಾಗತರಾಗ ಭಗವಂತನಿಗೆ ತನ್ನನ್ನು ಸಮರ್ಪಣೆ ಮಾಡಿಕೊಳ್ಳುವಂಥದ್ದು. ನಮ್ಮನ್ನು ಸಮರ್ಪಣೆ ಮಾಡಲಿಕ್ಕೆ ಏನಿದೆ, ನಮ್ಮನ್ನು ಸಮರ್ಪಣೆ ಮಾಡುವುದು ತಲೆಯಲ್ಲಿ ಧೀರೆ ಹೋಗುವಂತಹ ಚಿಂತೆಗಳು, ಹೃದಯದಲ್ಲಿ ದುಃಖದ ಭಾವನೆಗಳು, ಇದನ್ನು ಅವನಿಗೆ ಸಮರ್ಪಣೆ ಮಾಡಿ, ಇದನ್ನು ಹೇಗಪ್ಪ ಸಮರ್ಪಣೆ ಮಾಡುವುದು, ಹೇಗಪ್ಪ ಅಂತ ಹೇಳಿದರೆ ಭಗವಂತನಲ್ಲಿ ಕೇಳುವಂಥದ್ದು, ಏನಪ್ಪ ನನಗೆ ಶರೀರ ಕೊಟ್ಟಿದ್ಯಾ, ಉದಿರಿ ಕೊಟ್ಟಿದ್ಯಾ, ಬುದ್ಧಿ ಕೊಟ್ಟಿದ್ಯಾ, ಇದು 3 ಮಾತ್ರ ಸಾಕು, ಬೇರೆ ಯಾವುದು ನನಗೆ ಬೇಡ, ಇದು ನೀನು ಏನು ಕೊಟ್ಟಿದೆಯಲ್ಲ ನೀನೇ ಕೊಟ್ಟಿದ್ದು ಅಂತೇಳಿ ಸಮರ್ಪಣೆ ಮಾಡುವಂಥದ್ದು. ಸಮರ್ಪಣೆ ಮಾಡುವುದು ಹೇಗಪ್ಪ ಈ ಪೂಜೆ, ಧ್ಯಾನ, ಜಪ, ನಾಮ ಜಪ ಈ ಎಲ್ಲವನ್ನು ಮಾಡಿಕೊಂಡು ಬಂದರೆ ತನ್ನಷ್ಟಕ್ಕೆ ತಾನೇ ಸಮರ್ಪಣೆ ಆಗುತ್ತೆ. ಪೂಜೆ ಆರಂಭದಲ್ಲಿ ನಾವು ಕೇಳ್ತೇವೆ, ನಮಗೆ ಅಷ್ಟು ಐಶ್ವರ್ಯ ಬೇಕು, ಸಂಪತ್ತು ಬೇಕು, ಶತ್ರುಗಳ ನಾಶ ಆಗಬೇಕು, ವಾಹನ ಬೇಕು, ಅದು ಬೇಕು, ಇದು ಹೇಳ್ತೇವೆ. ಪೂಜೆ ಆಗ್ತಾ ಹೋಗ್ತಾ ಮನೆಯಲ್ಲಿ ಈ ಯಾವಾಗ ನಾವು ಒಂದು ಶೂನ್ಯ ಸ್ಥಿತಿ ತಲುಪ್ತೇವ, ಶೂನ್ಯ ಸ್ಥಿತಿ ಅಂತ ಹೇಳಿದ್ದೇನು, ಮನಸ್ಸು ಖಾಲಿ ಆದಾಗ ಮನಸ್ಸು ಶುದ್ಧವಾಗುತ್ತದೆ, ಹೃದಯ ಖಾಲಿ ಆದಾಗ ಹೃದಯ ಶುದ್ಧಿ ಆಗುತ್ತದೆ. ಎಲ್ಲಿ ಸ್ಥಳ ಶುದ್ಧಿ ಇದೆಯೋ, ಎಲ್ಲಿ ವಾಕ್ಯೂ ಕ್ರಿಯೇಟ್ ಆಗುತ್ತೆ, ಎಲ್ಲಿ ಖಾಲಿ ಸ್ಥಳ ಇದೆಯೋ ಅಲ್ಲಿ ಗಾಳಿ ಬರಲ್ಲ, ನೀರು ಬರಲ್ಲ, ಅಗ್ನಿ ಬರಲ್ಲ, ಅಲ್ಲಿ ಭಗವಂತನು ಆವಾಹನೆ ಅಂತ ಭಗವಂತನಿಗೆ ಬರ್ತಾನೆ, ಭಗವಂತನ ಪ್ರತಿಷ್ಠಾಪನ ಆಗುತ್ತಾನೆ. ಭಗವಂತ ಅಂತ ಹೇಳಿದ್ರೇನು,
ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತ ಪೂರ್ಣಂ. ಆತನೇ ಆಗಲಿ ಹೇಳ್ತೇನೆ, ಆತನಲ್ಲಿರುವಂಥದ್ದು ಒಂದೇ ಒಂದು, ಆತ ದ್ವೈತ ಇಲ್ಲ, ಅದ್ವೈತ ಮಾತ್ರ. ದ್ವೈತ ಅಂದ್ರೆ ಎರಡು, ಅದ್ವೈತ ಅಂತ ಇದ್ದು ಒಂದು. ಆ ಒಂದು ಯಾವುದು? ಆನಂದ ಮಾತ್ರ. ಆ ಆನಂದನೇ ಪರಮಾತ್ಮ. ಆ ಆನಂದವೇ ನೀನಾಗ್ತೀಯ, ಆ ಆನಂದ ನೀನಾಗುವ, ನೀನೇ ಪರಬ್ರಹ್ಮ ಸ್ವರೂಪನಾಗ್ತೀಯ ಅಂತ ಹೇಳ್ತಾರೆ. ಅದು ಹೇಗಾಗ್ತದೆ? 2 ಗಂಟೆ ಪೂಜೆ ನಡೀತದೆ, ನೀನು ಕೂತು ನಿನ್ನ ಮನಸ್ಸು ಎಲ್ಲ ಓಡಾಡ್ತಾ ಇದ್ದೀವಿ. ಆದರೆ 2 ಗಂಟೆ ಹೊತ್ತು ನಿಮ್ಮ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಿಡಿದಿಟ್ಟುಕೊಂಡ್ರೆ ಅದು ಬ್ರಹ್ಮಾಂಡದ ಶಕ್ತಿ, ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಷಣ ಆ ಭಗವಂತನಲ್ಲಿ ಅನುಸಂಧಾನ ಕೈಗೊಂಡ್ರೆ, ಅನುಷ್ಠಾನದಲ್ಲಿ ಕನೆಕ್ಟಿವಿಟಿ, ಆ ಭಗವಂತನಿಗೆ ಕನೆಕ್ಟ್ ಆಗಿದೆ. ಆ ಕನೆಕ್ಟಿಗೆ ಆಗುವ ಸಂದರ್ಭ ಯಾವುದು ಅಂತ ಹೇಳ್ತೀನಿ ನಾನು ಆಗ ಹೇಳಿದೆ. ಖಾಲಿಯಾದ ಹೃದಯ, ಖಾಲಿಯ ಮನಸ್ಸಲ್ಲಿ ಆಗ ಬಂದು ಕೂತಾಗ, ನಾವು ಆತನ ಜೊತೆ ಕನೆಕ್ಟ್ ಆದಾಗ, ಅನುಸಂಧಾನಗೊಂಡಾಗ ಅದುವೇ ನಮ್ಮ ಬದುಕಿನ ಪರಿವರ್ತನೆಗೆ ಕಾರಣವಾಗುತ್ತದೆ. ಇದುವೇ ಶರಣಾಗತೆ ಪ್ರಾಪ್ತಿಯಾಗಿರ್ತಾರೆ, ಈ ಶರಣಾಗತೆ ಪ್ರಾಪ್ತಿಯಾಗಿರ್ತಾರೆ. ಹೀಗೆ ಮಾಡಿಕೊಂಡು ಬಂದಾಗ ಈ ವಿಷಯ ಇಲ್ಲಿ ಬಂತು ಅಂತ ಹೇಳ್ತಾರೆ. ಆ ಬ್ರಾಹ್ಮಣ ಈ ಕಟ್ಟಿಗೆ ಮಾಡೋದು ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ನನಗೆ ಪೂಜೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ, ಅದಕ್ಕೆ ಬೇಕಾಗುವುದು ನಿನ್ನ ಭಕ್ತಿ ಶ್ರದ್ಧೆ ಮಾತ್ರ, ಬೇರೆ ಯಾವುದೂ ಬೇಕಾಗುವುದಿಲ್ಲ, ಹೋಗು ನಿನ್ನ ಕೆಲಸವನ್ನು ಮಾಡು ಹೇಳ್ತಾನೆ. ಆಯ್ತು, ಹಾಗೆ ಅವನು ಅಲ್ಲೇ ಸಂಕಲ್ಪ ಕೊಡ್ತಾನೆ. ಇವತ್ತು ಈ ಕಟ್ಟಿಗೆ ಮಾರಿ ಬಂದ ಹಣದಿಂದ ನಾನು ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತೇನೆ ಅಂತೇಳಿ ಆ ಕಟ್ಟಿಗೆ ಹೊರೆಯನ್ನು ತಲೆಯಲ್ಲಿ ಇಟ್ಟುಕೊಂಡು ಹೋಗಬೇಕಾದ್ರೆ, ಸ್ವಲ್ಪ ದೂರ ಹೋಗಬೇಕಾದ್ರೆ ಒಂದು ಮನೆಯಲ್ಲಿ ಒಂದು ಯಜಮಾನ ಕರೀತಾರೆ. ಮಾರಪ್ಪ ಇಲ್ಲಿ ಬಾ, ಕಟ್ಟಿಗೆ ನೀಲಿ ಹಾಕುವಂತ ಕಟ್ಟಿಗೆಯಲ್ಲಿ ಬೇಕು ಅಂತ ಹೇಳ್ತಾರೆ. ಹೋಗಿ ಅದನ್ನ ಕಟ್ಟಿಗೆ ಹಾಕ್ತಾನೆ. ಅದಕ್ಕೆ ಹಣ ಎಷ್ಟು ಏನು ಕೇಳುವುದಿಲ್ಲ, ಎಷ್ಟು ಚಿನ್ನದ ವರಹಗಳನ್ನು ಕೈಯನ್ನು ತಂದು ಆತನ ಕೈಯಿರ್ತಾರೆ. ಅದನ್ನು ಹೋಗಿ ಮನೆಯಲ್ಲಿ ನೋಡ್ತಾನೆ, ಚಿನ್ನದ ನಾಣ್ಯಗಳು, ಹಣ, ವರಹಗಳು. ಸಂತೋಷದಿಂದ ಹೋಗಿ ಪುರೋಹಿತರನ್ನು ಕರ್ಕೊಂಡು ಸತ್ಯನಾರಾಯಣ ಪೂಜೆ ಮಾಡ್ತಾನೆ. ಹಾಗೂ ಆತನು ಪ್ರತಿ ಪರ್ವಕಾಲಗಳಲ್ಲಿಯೂ ಸತ್ಯನಾರಾಯಣ ಪೂಜೆ ಮಾಡುತ್ತಾ ಇಹದಲ್ಲಿ ಪರಮ ಸುಖದ ಮೇರು ಪರ್ವತವನ್ನು ಏರಿ ಪರದಲ್ಲಿ ಮೋಕ್ಷವನ್ನು ಪಡೆಯುತ್ತಾನೆ ಅಂತ ಹೇಳುವಲ್ಲಿಗೆ ಸತ್ಯನಾರಾಯಣ ಸ್ವಾಮಿ ವ್ರತಕಥೆಯ ಸ್ಕಂದ ಪುರಾಣದ ರೇವಾಖಂಡದ 2ಧ್ಯಾಯ ಸಂಪೂರ್ಣವಾಯಿತು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೇಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ತಥಾಸ್ತು. ಆ ತೆಂಗಿನಕಾಯಿನಲ್ಲಿ ಉಲ್ಕಮುಖವೆಂಬ ಮಹಾಚಕ್ರವರ್ತಿ ಮಹಾರಾಜ ಹೊಳೆಕರೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತ ಪೂಜೆಯನ್ನು ಮಾಡುತ್ತಾ ಇದ್ದಾನೆ. ಆ ಸಮಯದಲ್ಲಿ ಪ್ರಸಿದ್ಧ ವ್ಯಾಪಾರಿಯೊಬ್ಬ ದೊಡ್ಡ ಶ್ರೀಮಂತ ಹೊರದೇಶಗಳಲ್ಲಿ ಹೋಗಿ ವ್ಯಾಪಾರ ಮಾಡಿ ಬರುವಂತಹ ಕೋಟ್ಯಾಧಿಪತಿ ಆ ಹೊಳೆ ಬದಿಯಲ್ಲಿ ತನ್ನ ಹಡಗನ್ನು ಲಂಗರಾಜಲ್ಲಿ ಬರ್ತಾ ಇದ್ದಾನೆ. ಇಲ್ಲಿ ಮಹಾರಾಜರು ಇದು ಸತ್ಯನಾರಾಯಣ ವ್ರತ ಪೂಜೆಯನ್ನು ಮಾಡುತ್ತಾ ಇದ್ದಾರೆ. ಹೋಗಿ ಹೇಳ್ತಾನೆ, ಮಹಾಪ್ರಭು ನಮಸ್ಕಾರ ನಮಸ್ಕಾರ ನಮಸ್ಕಾರ, ಏನು ಮಾಡುತ್ತಾ ಇದ್ದೀರಿ ಹೊಳೆ ಬದಿಯಲ್ಲಿ, ಏನು ಪೂಜೆ ಮಾಡ್ತಾ ಇದ್ದೀರಿ, ಯಾತಕ್ಕಾಗಿ ಮಾಡುತ್ತಾ ಇದ್ದಾರೆ, ಏನು ವಿಶೇಷ ಅಂತ ಹೇಳ್ತಾನೆ. ಅದಕ್ಕೆ ಮಹಾಪ್ರಭು ಶ್ರೀಮಂತ ರಾಜನಿಗೆ ಗೊತ್ತಿದೆ ಯಾರು ಅಂತ ಹೇಳ್ಕೊಂಡು, ನೋಡಪ್ಪ ನಾನು ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಾ ಇದ್ದೀನಿ, ನಮಗೆ ಎಲ್ಲ ಸಂಪತ್ತು ಇದೆ, ಅಷ್ಟು ಐಶ್ವರ್ಯಗಳು ಇಡೀ ದೇಶವೇ ನನ್ನ ಅಧೀನದಲ್ಲಿದೆ. ಆದರೆ ನನಗೆ ಮನೆಯಲ್ಲಿ ಒಂದು ಪುತ್ರ ಸಂತಾನವಿಲ್ಲ, ನನ್ನನ್ನು ಈಗ ರಾಜ್ಯಕ್ಕೆ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿ ಇಲ್ಲ, ಅದಕ್ಕೋಸ್ಕರ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಾ ಇದ್ದೇನೆ ಅಂತ ಹೇಳ್ತಾನೆ. ಸತ್ಯನಾರಾಯಣ ಪೂಜೆ ಮಾಡಿದ ಮಕ್ಕಳು ಧಾರಾಳವಾಗಿ ಆಗ್ತದೆ. ಹಾಗೆ ನನಗೂ ಮಕ್ಕಳಿಗೆ ನಾನು ಪರಿಕಲಿಸ್ತಾ ಇದ್ದೇನೆ, ಎಷ್ಟೋ ವರ್ಷಗಳಾಯಿತು. ಅವನು ಅಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡ್ತಾನೆ, ಪೂಜೆಯಲ್ಲಿ ಸೇರ್ತಾನೆ. ಪೂಜೆಯ ಪ್ರಸಾದವನ್ನು ತೆಗೆದುಕೊಂಡೋಗಿ ತನ್ನ ಹೆಂಡತಿ ಜೊತೆ ಹಂಚಿ ತಿಂತಾನೆ. ಹಾಗೂ ಅಲ್ಲಿ ಅವರು ಸಂಕಲ್ಪ ತೆಗೆದುಕೊಳ್ತಾರೆ, ನಮಗೂ ಸಂತಾನ ಪ್ರಾಪ್ತಿ ಆದರೆ ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡೋಣ ಅಂತ ಗಂಡ ಹೆಂಡತಿ ಸಂಕಲ್ಪ ತೆಗೆದುಕೊಂಡಾರೆ. ಆ ನಂತರ ಅವಳು ಋತುಮತಿ ಆಗಲಿಲ್ಲ. ಗಂಡ ಹೆಂಡತಿ ಸುಖವಾಗಿ ಸೇರಿದ ಸಮಯದಲ್ಲಿ ಆಕಳಿಗೆ ಆಕೆ ಗರ್ಭಾಂಕುರವಾಗುತ್ತದೆ. ನಮ್ಮ ಮಾತು ತುಂಬಿದಾಗ ಸುಂದರವಾದ ಹೆಣ್ಣು ಮಗುವಿಗೆ ಮಗು ಹುಣ್ಣಿಮೆ ಚಂದ್ರನ ದಿನ ಬೆಳೆಯುತ್ತಾ ಇದ್ದಾರೆ. 11 ದಿನ ಆಗಬೇಕಾದ್ರೆ ಶುದ್ಧ ಪುಣ್ಯಾಹಾರ ಒಂದು ಮಗು ಹುಟ್ಟಿದರೆ ಷೋಡಶೋಪಚಾರ ಅಂದರೆ 16 ಕರ್ಮಗಳನ್ನು ಮಾಡಿ ವಿವಾಹ ಗರ್ಭಾಧಾನಂ ಪುಂಸವನಂ ಶ್ರೀಮಂತೋ ವೈಷ್ಣವಬಲಿ. ಹೀಗೆ ಗರ್ಭಾಧಾನ ಮಾಡಿ ಮದುವೆವರೆಗೆ 16 ಷೋಡಶ ಕರ್ಮಗಳಿವೆ. ಆ ಷೋಡಶ ಕರ್ಮಗಳನ್ನು ಮಾಡಿ ಅವರನ್ನು ಸಮಾಜಕ್ಕೆ ಸಮರ್ಪಿಸುವಂಥ ಒಂದು ಜವಾಬ್ದಾರಿ ತಗೊಂಡಿದೆ. ಹಾಗೆ 11ನೇ ದಿವಸ ಶುದ್ಧ ಶೌಚಕ ಪುಣ್ಯಾವಚನ, ಶುದ್ಧ ಶೌಚಕರ್ಮಗಳು ನಡೀತಾ ಇದೆ ಮನೆಯಲ್ಲಿ ಅಂತ ಹೇಳ್ತಾಳೆ. ಆಯಿತು, ಮಗು ಹುಟ್ಟಿದೆ, ಮನೆ ಶುದ್ಧ ಆಯಿತು, ಮನಸ್ಸು ಶುದ್ಧ ಆಗಿದೆ, ನಮ್ಗೆ ಏನು ಕೇಳ್ತೀವಿ ಸಿಕ್ಕಿದೆ, ಹಾಗೆ ಸತ್ಯನಾರಾಯಣ ಪೂಜೆ ಮಾಡಬೇಕಲ್ಲ, ಯಾವಾಗ ಮಾಡಬೇಡ ಅಂತ ಹೇಳ್ತಾಳೆ. ನೋಡು ಮಗು ಈಗ ಚಿಕ್ಕದು, ನಾವು ಸಂತಾನ ಆಗಬೇಕು ಅಂತ ಹೇಳಿದ್ರೆ ಅದು ನನಗೆ ಈಗ ಹುಟ್ಟಿದ ಹೆಣ್ಣು ಮಗು, ಬೆಳಗ್ಗೆ ಮಾಡಬೇಕು, ಮಾಡೋಣ. ಇನ್ನು ಬೆಳೀತಾ ಹೆಣ್ಣು ಹುಡುಗಿ ಖರ್ಚು ಜಾಸ್ತಿ ಇದೆ, ಮದುವೆ ಸಮಯದಲ್ಲಿ ನೋಡೋಣ, ಈಗ ಯಾಕೆ ನಿಂತ್ಕೊಂಡು ಈಗ ಮಗು ಹುಟ್ಟಿದ್ದಷ್ಟಲ್ಲ ಅಂತ ಹೇಳ್ತಾನೆ.
ಏನು ಮಾಡಿದ್ದಾರೆ ಕೆಂಟಿಗೆ ಅದಕ್ಕಿಂತ ಹೆಚ್ಚು ಏನು ಮಾಡಿದ್ದಾರೆ ಹೇಳು ಅಂತ ಹೇಳೋದು ಗಂಡ ಕೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಆಯ್ತಪ್ಪ ಅಂತ ಹೇಳ್ತಾರೆ. ಆತ ಎತ್ಕೊಂಡು ಹೊರದೇಶಕ್ಕೆ ಪುನಃ ವ್ಯಾಪಾರಕ್ಕಾಗಿ ಹೋಗ್ತಾನೆ. ಹೋಗಿ ಬಂದು ಮಾಡ್ತಾನೆ. ವರ್ಷಗಳು 16 ಗಂಟಿದೆ. ಷೋಡಶಿ ಮಗಳು ಬಹಳ ಸುಂದರ ಕಥೆಯಾಗಿ ಬೆಳೆದಂತಿದ್ದಾಳೆ. ಆತನಿಗೆ ಆಶ್ಚರ್ಯವಾಗಿ ನನ್ನ ಮಗಳೇ ನಾನು ತಿಳ್ಕೊಂಡು ಹೆಂಡತಿ ಹೇಳ್ತಾಳೆ ನನ್ನ ಹತ್ರ, ನೋಡಪ್ಪ ಮಗಳು ಬೆಳೆದು ವಿವಾಹ ವಯಸ್ಸಿಗೆ ಬಂದಿದ್ದಾಳೆ, ಅವಳಿಗೊಂದು ಮದುವೆ ಮಾಡುವ ಜವಾಬ್ದಾರಿ ನಮ್ಮದಿದೆ, ಒಂದು ಹುಡುಗನನ್ನು ನೋಡಿ ಕರ್ಕೊಂಡು ಬಂದು ಮದುವೆ ವ್ಯಕ್ತ ಮಾಡಿ ಅಂತೇಳಿ ಗಂಡ ಅಂತ ಹೇಳ್ತಾಳೆ. ಗಂಡ ಡಂಗೂರ ಹಾಕ್ತಾನೆ, ನನ್ನ ದೂತರನ್ನು ಇಲ್ಲಿ ದೇಶದಲ್ಲಿ ಕಳಿಸ್ತಾನೆ, ನನ್ನ ಮಗಳಿಗೆ ಯೋಗ್ಯನು ವಿದ್ಯಾವಂತನು ಧನವಂತನು ಆದ ಒಂದು ಹುಡುಗನ್ನು ವರನ್ನು ಕದ್ದುಕೊಂಡು ಬನ್ನಿ ಅಂತ ಹೇಳಿ ದೂತರನ್ನು ಎಲ್ಲ ಕಡೆ ಕಳಿಸ್ತಾನೆ. ಈಗ ದಿಕ್ಕುವಳಿ ಕಳಿಸ್ತಾನೆ. ದೂತರು ಹೋಗಿ ಕಾಶಿ ಮಹಾರಾಜನಿಂದ ಒಬ್ಬನು ಕರ್ಕೊಂಡು ಬರ್ತಾನೆ. ಅತ್ಯಂತ ವಿದ್ಯಾವಂತನು ಗುಣವಂತನು ಸ್ಥಿತಿವಂತನು ಆದ ಒಂದು ವರನ್ನು ಕರ್ಕೊಂಡು ಬರ್ತಾನೆ. ಈ ವ್ಯಾಪಾರಿಗೆ ಬಹಳ ಸಂತೋಷವಾಯಿತು. ಆತನನ್ನು ನೋಡಿ ಬಹಳ ಸಂತೋಷವಾಯಿತು. ಮದುವೆಗೆ ಏರ್ಪಾಡು ಮಾಡ್ತಾ ಇದ್ದಾಳೆ. ಅವಳು ಹೆಂಡತಿ ಹೇಳ್ತಾ ಇದ್ದಾಳೆ, ನೋಡು ನಾನು ಸತ್ಯನಾರಾಯಣ ಪೂಜೆ ಮಾಡಿಲ್ಲ, ಅದಕ್ಕೆ ಹೇಳಿ ಮಗು ಹುಟ್ಟಿದೆ, ಯಾವಾಗ ಮಾಡ್ತೀಯ ಅಂತ ಹೇಳ್ತಾಳೆ. ಅದಕ್ಕೂ ಉಡಾಪಿ ಉತ್ತರ ಹೇಳ್ತಾನೆ, ನಮ್ಗೆ ಏನು ಕಡಿಮೆ ಆಗಿದೆ, ಇಷ್ಟು ಹುಡುಗ ತೆಗಿದ್ದಾನೆ, ಇದಕ್ಕಿಂತ ಸಂತೋಷ ಪಟ್ಟು ಇದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಏನು ಬೇಕು ಮಾಡೋಣ, ಅದಕ್ಕೆ ನನಗೆ ಮಾಡುದಿಲ್ಲ ಅಂತ ಹೇಳ್ತೀರ, ಮಾಡೋಣ ಅಂತ ಹೇಳಿ ವಿವಾಹವನ್ನು ಗೌರವಿಸಿ ವಿವಾಹ ಮಾಡ್ತಾರೆ. ವಿವಾಹ ಮಾಡಿ ಅಲ್ಲಿಯ ನಂತರ ಅಳಿಯನನ್ನು ಕರ್ಕೊಂಡು ಹೋಗ್ತಾನೆ. ಹೀಗೆ ಹೊರದೇಶಕ್ಕೆ ಹೋಗ್ತಾನೆ. 2 ಅಧ್ಯಾಯ ಅಲ್ವಾ, ಇದು 3ನೇ. ಹೊರದೇಶಕ್ಕೆ ಹೋಗ್ತಾನೆ. ರತ್ನಪುರಿ ಎಂಬ ದೇಶವನ್ನು ಸೇರ್ತಾನೆ. ಅಲ್ಲಿ ಚಂದ್ರಕೇತು ಅಂತ ಅಲ್ಲಿ ಹಡಗನ್ನು ಲಂಗರ ಹಾಕಿ ಆ ಅರಸನನ್ನು ಭೇಟಿಗೋಸ್ಕರ ಅರಸನ ಅರಮನೆಗೆ ಹೋಗ್ತಾ ಇದ್ದಾರೆ. ಹಾಗೆ ಒಂದು ಕಡೆ ವಿಶ್ರಾಂತಿ ಕೊಟ್ಟ ಇದರಲ್ಲಿ ಅಷ್ಟು ಬೇಗ ಹೋಗಿದ್ದಾರೆ. ಅರಸನ ವ್ಯವಸ್ಥೆ ಇದೆ, ಅಷ್ಟು ಬೇಗ ಹೋಗಿದ್ದಾರೆ. ಅಲ್ಲಿ ಒಂದು ಕಡೆ ನಿಂತಿದ್ದಾರೆ. ಅರಮನೆಯಲ್ಲಿ ಕಳ್ಳತನವಾಗಿದೆ. ಕಳ್ಳರು ಅರಮನೆಯ ಸಂಪತ್ತನ್ನು ದೋಚಿಕೊಂಡು ಹೋಗಿ ಓಡೋಡಿ ಬರ್ತಾ ಇದ್ದಾರೆ. ರಾಜಭಟರು ಅದನ್ನು ಅಟ್ಟಾಡಿಕೊಂಡು ಬರ್ತಾ ಇದ್ದಾರೆ. ಭಯಭೀತಗೊಂಡ ಈ ಕಳ್ಳರು ಎಲ್ಲಿ ಈ ಮಾವ ಅಲ್ಲಿಯೇ ನಿಂತಿದ್ದಾರೋ ಅವರಲ್ಲಿ ಹೋಗಿ ಅಲ್ಲಿಂದ ಅಲ್ಲಿ ಓಡಿ ಹೋಗ್ತಾರೆ. ರಾಜಭಟರು ಹೋಗಬೇಕಾದ್ರೆ ರಾಜಧರ್ಮಿಯಲ್ಲಿ ಗರ್ಭಟರಲ್ಲಿ ಅಲ್ಲಿ ನಿಂತಿದ್ದಾರೆ. ಈ ಮಾವ ಅಳಿಯನ ಹೆಡೆಮುರಿ ಕಟ್ಟಿ ಹೋಗಿ ರಾಜನಿಗೆ ಮುಗಿಯುತ್ತಾರೆ. ಅದಕ್ಕೆ ಮೊದಲೇನಾಗಿ ಅದಕ್ಕೆಪ್ಪ ಅಂತ ಹೇಳಿದ್ರೆ ಮಹಾವಿಷ್ಣುವಿಗೆ ಈತನಿಗೆ ದೇವರಿಗೆ ಸಿಟ್ಟು ಬರ್ತದೆ. ನಮಗೆ ಮಾತು ಮನುಷ್ಯ ಅವನಿಗೆ ಸಿಟ್ಟು ಬಂದಿದೆ. ಇವರಿಗೆ ಬೇಕಾದದ್ದೆಲ್ಲ ಕೊಟ್ಟೆ, ಸಂತಾನ ಕೊಟ್ಟೆ, ಸಂಪತ್ತು ಕೊಟ್ಟೆ, ಎಲ್ಲವನ್ನು ಕೊಟ್ಟೆ, ಆದರೆ ಒಂದು ತುಳಸಿ ಕೊಡಿಯಿಂದ ಒಂದು ತರ್ಪಣ ಕೂಡ ನನಗೆ ಬಿಟ್ಟಿಲ್ಲ. ನೀವು ಪಡಬಾರದ ಕಷ್ಟ ನಿಮಗೆ ಬರಲಿ ಅಂತ ಹೇಳಿ ಅಲ್ಲಿಗೆ ಶಾಪ ಕೊಟ್ಟಿರ್ತಾನೆ. ಆ ಶಾಪ ಜನಕ್ಕೆ ಇವರು ರಾಜನ ಆಸ್ಥಾನಕ್ಕೆ ರಾಜಭಟಕ್ಕೆ ಎಳೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳುವಲ್ಲಿಯೇ ಸತ್ಯನಾರಾಯಣ ಸ್ವಾಮಿ ಕಂದ ಪುರಾಣದಲ್ಲಿ ವಾಗಂಡದಲ್ಲಿ ಬರುವ ಸತ್ಯನಾರಾಯಣ ಸ್ವಾಮಿ ವ್ರತಕಥೆಯ 3ನೇ ಅಧ್ಯಾಯ ಸಮಾಪ್ತಿಯಾಯಿತು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೇಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ರಾಜಭಟರು ಮಾವ ಅಳಿಯನನ್ನು ವ್ಯಾಪಾರಿಗಳನ್ನು ರಾಜಮಂದಿರಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿದ್ದಾರೆ. ಮಹಾಪ್ರಭು ಕಳ್ಳರನ್ನು ಹಿಡಿದು ಹೆಡೆಮುರಿ ಕಟ್ಟಿ ತಂದಿದ್ದೇವೆ, ರಾಜಧರ್ಮಿಗಳು ಎಲ್ಲವೂ ಇದೆ, ಇವರೇ ಕಳ್ಳರು ಅಂತ ಹೇಳ್ತಾರೆ. ಯಾವುದೇ ವಿಚಾರಗಳನ್ನು ಮಾಡದೆ ನೇರವಾಗಿ ಅವರನ್ನು ಕಾಲಾಗಿ ಕೇಳುತ್ತಾನೆ. ಕತ್ತಲೆ ಕೋಣೆಗೆ ಮಾವ ಅಳಿಯಂತಲ್ಲಿ ಕತ್ತಲೆ ಕೋಣೆಯಲ್ಲಿ ಇವರು ದಿನ ಕಳೆಯುತ್ತಿದ್ದಾರೆ. ಅಲ್ಲಿ ಇಷ್ಟಲಾಗಿ ಏನಾಗಿದೆಪ್ಪ ಅಂತ ಹೇಳಿದ್ರೆ ವ್ಯಾಪಾರಿಗಳ ಮನೆಯಲ್ಲಿ ಕಳ್ಳತನವಾಗಿದೆ. ಅಪ್ಪ ಮಗಳು ಬಡತನವು ಆವರಿಸಿದೆ. ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಬಂದಿದೆ. ದಿನವೇ ಹೋದಂತೆ ಇವರು ಕಾಲಗಳಲ್ಲಿ ಕೊಳೆಯುತ್ತಾ ಇದ್ದಾರೆ. ದಿನ ಹೋದಂತೆ ಅವರಿಗೆ ಬಡತನ ಆವರಿಸುತ್ತಾ ಇದೆ. ಭಿಕ್ಷೆ ಬೇಡಲು ಆರಂಭಿಸುತ್ತಿದ್ದಾರೆ. ಒಂದು ದಿನ ಹೋಗ್ತಾ ಇವಳು ಕಲಾವತಿ ಭಿಕ್ಷೆ ಬೇಡಿಗೆ ಹೋಗಿದ್ದಾಳೆ. ಸಂಜೆ ಹೊತ್ತು ಒಂದು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಎಲ್ಲ ಜನ ಸೇರಿದ್ದಾರೆ. ಪುರೋಹಿತರಿದ್ದಾರೆ, ಮಂತ್ರ ಘೋಷ ಹೇಳ್ತಾ ಇದ್ದಾರೆ. ಹೋಗಿ ನೋಡ್ತಾ ಇದ್ದಾರೆ. ಸತ್ಯನಾರಾಯಣ ಸ್ವಾಮಿ ಹರಿಕೆ ಹೇಳಿ ಹುಟ್ಟಿದಳು. ಅವಳಿಗೆ ಅಲ್ಲಿ ಪೂಜೆ ಅಂತ ತುಂಬ ಆಕರ್ಷಣೆ. ಅಲ್ಲಿ ಹೋಗಿ ನಿಲ್ತಾರೆ ಪೂಜೆ ಮಾಡ್ತಾರೆ. ಅಲ್ಲಿ ಮನೆಯವರು ಹೇಳ್ತಾರೆ ಸ್ವಲ್ಪ ನಿಂತು ಪ್ರಸಾದ ತಗೊಂಡು ಹೋಗ್ತಾರೆ. ಹಾಗೆ ಪೂಜೆ ಆಗಬೇಕು. ರಾತ್ರಿ 9 ಗಂಟೆ ಆಯಿತು, ಕತ್ತಲೆ ಆಯಿತು. ಆ ಕಾಲದಲ್ಲಿ ಹೇಗೆಪ್ಪ ಅಂತ ಹೇಳಿದ್ರೆ ಹೆಂಗಾದ್ರು ರಾತ್ರಿ ಹೋಗ್ತಿದ್ರು, ಮಾಡೋದಿಲ್ಲ. ಸೂರ್ಯ ಆಕಾಶ ಇಷ್ಟು ಸಮಯ ಮಾತ್ರ ಅವರು ಹೊರಗೆ ಬರ್ಬೋದಷ್ಟೇ. ಸೂರ್ಯಾತನ ಹತ್ರ ಹೊರಗೆ ಹೋಗುವಂತಿದ್ರು. ಹಾಗೆ ಬ್ರಾಹ್ಮಣ ಹೇಳ್ತಾನೆ, ನೋಡಮ್ಮ ನೀನು ನಾಳೆ ಬೆಳಿಗ್ಗೆ ಹೋಗಿ ಊಟ ಮಾಡಿ ನಾನು ವಿಶ್ರಾಂತಿ ನಾಳೆ ಬೆಳಿಗ್ಗೆ ಹೋಗ್ತಿರ್ತಾರೆ. ಹಾಗೆ ಮಾರನೇ ಜನ ಪ್ರಾತಃ ಕಾಲ ಇತ್ತು. ಆಕೆ ಮನೆಗೆ ಹೋಗ್ತಾಳೆ. ಇಲ್ಲಿ ಅಮ್ಮ ಅವಳನ್ನು ಕಾಯ್ತಾ ಇದ್ದಾಳೆ ಅಂತ ಭಿಕ್ಷೆ ಹೋದವಳು ಇನ್ನು ಬಂದಿಲ್ಲ, ರಾತ್ರಿ ಬಂದಿಲ್ಲ, ಯಾಕಪ್ಪ ಅಂತ ಹೇಳಿ ಚಿಂತಾಕ್ರಾಂತಾಗಿದ್ದಾಳೆ. ಕೇಳಿದಾಗ ಹೇಳ್ತಾಳೆ, ಅಮ್ಮ ಅಲ್ಲಿ ಸತ್ಯನಾರಾಯಣ ಪೂಜೆ ನಡೀತು, ಹಾಗೆ ಅಲ್ಲೇ ಇಲ್ಲ, ಮುಗಿಯುವಾಗ ಊಟೋಪಚಾರ ಆಗುವಾಗ ರಾತ್ರಿ ಆಯಿತು. ಹಾಗೆ ಲಭವಾಯ್ತಮ್ಮ ಅಲ್ಲೇ ನಿಂತೆ ಅಂತ ಹೇಳ್ತಾನೆ. ಅಷ್ಟಾಗ ಅವಳಿಗೆ ಪುನಃ ತಲೆ ನೋಡಿ, ನಾವು ಸತ್ಯನಾರಾಯಣ ಪೂಜೆ ಮಾಡಿದ್ದಿಲ್ಲ, ಅದಕ್ಕೆ ನಮ್ಗೆ ಈ ಥರ ಬಡತನ ಆವರ್ತಿ ಅಂತ ಹೇಳ್ಕೊಂಡು ಅಮ್ಮ ಮಗಳಿಗೆ ಇಬ್ಬರು ಸೇರಿ ಸಂಕಲ್ಪ ಮಾಡ್ತಾರೆ. ಅಮ್ಮ ನಾವು ಮಗಳೇ ಹೇಳ್ತಾರೆ, ಮಗಳೇ ಅವ್ರು ಹೋದವರು ಅವರ ಸುದ್ದಿಯಲ್ಲಿ ಏನಾಗಿದ್ದಾರೋ ಗೊತ್ತಿಲ್ಲ,
ನಮ್ಗೆ ಇಲ್ಲಿ ಕಷ್ಟ ಆಗುತ್ತೆ, ಅವ್ರಿಗೆ ಯಾವ ಕಷ್ಟವನ್ನು ಅನುಭವಿಸುತ್ತಿದ್ದಾರೋ ಗೊತ್ತಿಲ್ಲ, ಸತ್ಯನಾರಾಯಣ ಪೂಜೆಯನ್ನು ನಾವೇ ಮಾಡೋಣ ಅಂತ ಹೇಳ್ಕೊಂಡು ಮಾರನೇ ದಿನ ಹೋಗಿ ತಿರುಗಾಟ ಮಾಡಿ ಬಂದ ಹಣದಲ್ಲಿ ಸತ್ಯನಾರಾಯಣ ಪುರೋಹಿತರನ್ನು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಸತ್ಯನಾರಾಯಣ ಪೂಜೆ ಸಾಧನೆ ಕೊಡ್ತಾರೆ. ಆ ದಿವಸ ರಾತ್ರಿ ಅಲ್ಲಿ ಚಂದ್ರಕೇತುರಾಜನಿಗೆ ಮಹಾವಿಷ್ಣು ಕನಸಿನಲ್ಲಿ ದರ್ಶನ ಮಾಡಿ, ನಿನ್ನ ಕಾರಾಗೃಹದಲ್ಲಿ ಇರುವವರು ಅವರು ಗೌರವಾನ್ವಿತ ವ್ಯಾಪಾರಸ್ಥರು, ಅವರು ಕಳ್ಳರಲ್ಲ. ನಾಳೆ ಪ್ರಾತಃ ಕಾಲದೊಳಗೆ ಅವರನ್ನು ನೀನು ಹೊರಗೆ ಬಿಡದೇ ಇದ್ದರೆ ಅವರಿಂದ ಏನು ದ್ರವ್ಯವನ್ನು ನೀನು ವಶಪಡಿಸಿಕೊಂಡಿದ್ದೀಯ ಅದರ 2ರಷ್ಟು ದ್ರವ್ಯವನ್ನು ಕೊಟ್ಟು ನೀನು ಅವರನ್ನು ಗೌರವಪೂರ್ವವಾಗಿ ಅವರನ್ನು ಮನೆಗೆ ಕಳಿಸದೇ ಇದ್ದರೆ ನಿನ್ನ ಸರ್ವನಾಶ ಮಾಡುತ್ತೇನೆ, ನಿನ್ನ ಸಾಮ್ರಾಜ್ಯವನ್ನು ನಾಶ ಮಾಡುತ್ತೇನೆ, ನಿನ್ನ ವಂಶವನ್ನು ನಾಶ ಮಾಡುತ್ತೇನೆ ಅಂತೇಳಿ ಆತನಿಗೆ ಕನಸಿನಲ್ಲಿ ಅನುಗ್ರಹ ಸೂಚನೆ ಕೊಡುತ್ತಾರೆ. ಯಾರಿಗೆ? ಮಹಾರಾಜನಿಗೆ. ಮಹಾರಾಜ ಪ್ರಾತಃ ಕಾಲವೆಲ್ಲ ಎದ್ದು ತನ್ನ ಸಭಾಸದರನ್ನೆಲ್ಲ ಕರೀತಾನೆ, ಮಂತ್ರಿಗಳನ್ನು ಕರೀತಾನೆ, ಕನಸಿನ ವೃತ್ತಾಂತವನ್ನು ಹೇಳ್ತಾನೆ. ಮಂತ್ರಿಗಳು ಹೇಳ್ತಾರೆ, ನೋಡು ಪ್ರಾತಃ ಕಾಲದಲ್ಲಿ ಕರೀತಾನೆ, ನಿಜವಾಗಿರಬಹುದು, ಅವರನ್ನು ಹೊರಬೇಕು, ಮರ್ಯಾದೆ ಕಳಿಸಿ ಅಂತ ಹೇಳಿ ಹೋಯ್ತು. ಅವರನ್ನು ಕಳಿಸಿ ಕಾರಾಗೃಹದಲ್ಲಿ ಬಾಗಿಲು ತೆಗೆದು ಮಾವಾಳಿಯನ್ನು ಕರ್ಕೊಂಡು ಬರ್ತಾರೆ. ಅವರು ಕರೆದನ್ನು ಅಳ್ತಾ ಇದ್ದಾರೆ, ಇಷ್ಟು ದಿವಸ ಈ ಕತ್ತಲೆ ಕೋಣೆಯಲ್ಲಿ ಇದ್ದೇವೆ, ನಿಮ್ಗೇನು ಸಾಧ್ಯ, ಭಾಷೆಗೆ ಶಿಕ್ಷಣೆ ಕೊಡ್ತಾರೋ ಏನೋ ಅಂತ ಹೇಳ್ಕೊಂಡು ಭಯಭೀತರಾಗಿ ಬಂದು ಅಳುತ್ತಾ ರಾಜನಿಗೆ ಬಂದಿದ್ದಾರೆ. ರಾಜ ಅವರಿಗೆ ಹೇಳ್ತಾನೆ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿಬಿಡಿ, ನಿಮಗೆ ಇವತ್ತು ಬಂಧ ಮುಕ್ತವಾಗಿದೆ, ಹೋಗಿ ಸ್ನಾನ ಮಾಡಿ ಶುಭ್ರ ವಸ್ತ್ರಗಳನ್ನು ಉಟ್ಟುಕೊಂಡು ಏನು ದ್ರವ್ಯಗಳನ್ನು ನಿಮ್ಮಿಂದ ನಾನು ಪಡೆದಿದ್ದೇನೋ ಅದಕ್ಕೆ 2ರಷ್ಟು ದ್ರವ್ಯವನ್ನು ಕೊಡ್ತೇನೆ, ಹೋಗಿ ವ್ಯಾಪಾರ ಮಾಡಿ ನಿಮ್ಮ ಮನೆಗೆ ಹೋಗಿ ಸಂತೋಷದಿಂದ ಹೋಗಿ ಅಂತೇಳಿ ಅವರನ್ನು ಬಿಡುಗಡೆ ಮಾಡಿ ಕಳಿಸ್ತಾರೆ. ಬಿಡುಗಡೆ ಮಾಡಿ ಹೊರಗೆ ಬಂದು ಹಡಗಿನಲ್ಲಿ ಎಲ್ಲ ಬೇಕಾದಷ್ಟು ವ್ಯಾಪಾರ ಸಾಮಗ್ರಿಗಳು ತುಂಬಿದೆ, ಹೊರಡಬೇಕಾದ ಅಲ್ಲಿ ಈಗ ಉಪಯೋಗ ಸೌಲಭ್ಯ ಆಗ್ತದೆ. ವೃದ್ಧ ಬ್ರಾಹ್ಮಣ ಅಂತ ಮತ್ತೊಂದು ಕಡೆ ಸನ್ಯಾಸಿಗಳು ಬರ್ತಾನೆ, ಕೇಳ್ತಾನೆ, ಇವರಲ್ಲಿ ಮಹಾತ್ಮರೇ ಹಡಗಿನಲ್ಲಿ ಏನಿದೆ, ಎಲ್ಲಿಂದ ಹೊರಡಿದ್ದೀರಿ, ಎಲ್ಲಿ ಹೋಗ್ತಾ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ? ಅದಕ್ಕೆ ಈ ಮಾವ ಹೇಳ್ತಾನೆ, ನೋಡಪ್ಪ ನೀನು ಸನ್ಯಾಸಿ, ನಾವು ಏನು ಮಾಡಿದ್ರೆ ನಿಮ್ಗೇನು, ನಾವು ವ್ಯಾಪಾರಿಗಳು, ನಮ್ಮ ಹಣೆಯಲ್ಲಿ ಏನೋ ಇತ್ತು, ಅದರಲ್ಲಿ ಒಂದು ತರಗೆಲೆ ಎಲೆ ಬಳ್ಳಿಗಳು ಬೇರೆ ಏನಿಲ್ಲ, ನಿನ್ನ ಕೆಲಸ ನೀನು ನೋಡ್ಕ ಅಂತೇಳಿ ಉಡಾಪ ಎಂದು ಹೇಳ್ತಾನೆ. ಪುನಃ ಸಿಟ್ಟು ತಥಾಸ್ತು, ಹಾಗೆ ಆಗಲಿ ಅಂತೇಳಿ ಮಹಾವಿಷ್ಣು ಸನ್ಯಾಸಿ ರೂಪದಲ್ಲಿ ಮಹಾವಿಷ್ಣು ಅಲ್ಲಿ ಶಾಪ ಕೊಟ್ಟು ಹೋಗ್ತಾನೆ. ಇವರು ಹೋಗಿ ಪುನಃ ಹೋಗಿ ನಿತ್ಯ ಕರ್ಮಗಳನ್ನು ಬರಬೇಕಾದ್ರೆ ಹಡಗು ನೀರಿನಲ್ಲಿ ತೇಲಿದೆ ಮತ್ತು ಮೇಲೆ ಬಂದಿದೆ. ಯಾಕೆಂತ ಹೇಳಿದ್ರೆ ತರಗೆಲೆಗಳು ಅಗ್ರವಾಗಿದೆ, ಹಡಗು ನೋಡ್ತಾರೆ, ಎಲ್ಲ ಮುಚ್ಚಾಟ ನೋಡ್ತಾರೆ. ದವಸ ಧಾನ್ಯಗಳಿಗೆ ವಜ್ರ ವೈಡೂರ್ಯಗಳಿದ್ದಲ್ಲಿ ವಜ್ರದ ಪಡೆಯುವ ಚಿನ್ನದ ವಜ್ರ ವೈಡೂರ್ಯಗಳಿದ್ದಲ್ಲಿ ಎಲೆ ಮಳ್ಳಿಗಳು ಅಲ್ಲಿ ಮಾವ ಮುಚ್ಚಿದನಿಗೆ ಹೋಗ್ತಾನೆ, ಅಡಿಯೇ ಬಿಸಾನೆ ಮಾವ ಹೇಳಿ ನಿಮ್ಮಿಂದಾಗಿ ಈ ತರ ಆಗಿದೆ. ಆ ಸನ್ಯಾಸಿ ಆದ ಸಾಮಾನ್ಯನಲ್ಲ, ದೇವರೇ ಸನ್ಯಾಸ ಸನ್ಯಾಸಿ ರೂಪದಲ್ಲಿ ಬಂದಿದ್ದಾನೆ. ಅವರು ಶಾಪ ಕೊಟ್ಟಿದ್ದಾರೆ, ಶಾಪದಿಂದ ಹೀಗಾಗಿ ಪುನಃ ಅವರಲ್ಲಿ ಹೋಗಿ ಅವರಿಗೆ ಕ್ಷಮಾಪಣೆಗೆ ಕೇಳೋಣ, ತಪ್ಪನ್ನು ಒಪ್ಪಿಕೊಳ್ಳೋಣ, ಏನಾಗತ್ತೆ ನೋಡೋಣ ಅಂತ ಮಾವನಂತೆ ಕರ್ಕೊಂಡು ಹೋಗ್ತಾನೆ. ಸನ್ಯಾಸಿ ಇದ್ದಲ್ಲಿ ಹೋಗ್ತಾನೆ, ಸನ್ಯಾಸಿ ನಮಸ್ಕಾರ ಮಾಡ್ತದೆ, ತಪ್ಪಾಯಿತು ನೀನು ಯಾರೆಂದು ತಿಳಿಯಲಿಲ್ಲ, ನಾವು ಯಕ್ಷಚಿತ್ ಬ್ರಾಹ್ಮಣರು ದೇವಾದಿದೇವತೆಗಳಿಗೆ ತಪ್ಪುಗಳನ್ನು ಮಾಡುತ್ತಾರೆ, ನಾವು ಯಕ್ಷಚಿತ್ ಮನುಷ್ಯರು, ನನ್ನಿಂದ ಆದ ತಪ್ಪುಗಳನ್ನು ಕ್ಷಮಿಸಿ, ತಾವು ಯಾರು ಅಂತ ಹೇಳಿ ನಮ್ಮ ದ್ರವ್ಯಗಳನ್ನು ಪುನಃ ಕೊಟ್ಟು ನಮ್ಮನ್ನು ಕಾಪಾಡಿ ನಮ್ಮನ್ನು ಮಾಡಿದ್ರೆ ಕಣ್ಣೀರು ಹಾಕಿ ಆಗ ಸನ್ಯಾಸಿ ಹೇಳ್ತಾನೆ, ನೀವು ಭಗವಂತನ ಅನುಗ್ರಹದಲ್ಲಿದ್ದೀರಿ, ಭಗವಂತನ ಅನುಗ್ರಹದಿಂದ ಸರ್ವವೂ ನಿಮಗೆ ಪ್ರಾಪ್ತಿಯಾಗಿದೆ, ಆದರೆ ಒಂದು ತುಳಸಿ ದಳದಿಂದ ಒಂದು ತರ್ಪಣವನ್ನು ಅದಕ್ಕೆ ನೀವು ಬಿಟ್ಟಿಲ್ಲ, ನೀವು ಸತ್ಯನಾರಾಯಣ ಪೂಜೆ ಮಾಡ್ತೇನೆ ಅಂತ ಈ ತನಕ ಮಾಡಿಲ್ಲ, ಅದರಿಂದಾಗಿ ನಿಮಗೆ ಕಷ್ಟ ಪ್ರಾಪ್ತಿ ಆಗುತ್ತದೆ, ಆಗಿದೆ, ಹೋಗಿ ಸತ್ಯನಾರಾಯಣ ಪೂಜೆಯನ್ನು ಸಂಕಲ್ಪ ಮಾಡಿಕೊಂಡು ಎಲ್ಲವೂ ಪುನಃ ಪ್ರಾಪ್ತಿ ಆಗುತ್ತದೆ ಅಂತ ಹೇಳಿದಾಗೆ ಪುನಃ ಅವರಿಗೆ ಕೈ ಮುಗಿದು ಬರ್ತಾರೆ. ಸತ್ಯನಾರಾಯಣ ಪೂಜೆ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ, ನಾರಾಯಣ 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 ಜಪ ಮಾಡ್ತಾ ಬರ್ತಾರೆ. ಒಂದು ಕ್ಷಣ ಅವರು ಉಸಿರಿನಲ್ಲಿ ನಾರಾಯಣ ಜಪ ಮೇಲೆ ಕೆಳಗೆ ಮೇಲೆ ಕೆಳಗೆ, ಉಸಿರು ಹೇಗೆ ಮೇಲೆ ಕೆಳಗೆ ಹೋಗ್ತಾ ಇದೆಯೋ ನಾರಾಯಣ ಸ್ಮರಣೆ ಮೇಲೆ ಕೆಳಗೆ ಹೋಗ್ತಾ ಇದೆ. ಬಂದು ನೋಡ್ತಾರೆ, ಪುನಃ ಏನೆಲ್ಲ ಕಳ್ಕೊಂಡಿಲ್ಲ ಆ ದ್ರವ್ಯವೆಲ್ಲ ತಳ್ಕೊಂಡಿದೆ. ಸಂತೋಷದಿಂದ ಊರಿಗೆ ನಾರಾಯಣ ಜಪ ಮಾಡ್ತಾ ಹೋಗ್ತಾ ಇದ್ದಾರೆ. ಹೋಗಿ ಅಲ್ಲಿ ಲಂಗರ ಹಾಕಿದ್ದಾರೆ, ಮನೆಗೆ ಹೇಗೆ ಹೇಳಿ ಕಳಿಸ್ತಾರೆ. ಹೋಗಿ ನಾವು ಬಂದಿದ್ದೇವೆ ಮನೆಗೆ ಅಮ್ಮ ಮಗಳನ್ನು ಬರಲಿಕ್ಕೆ ಹೇಳಿದ್ದೇವೆ. ಆ ಹೊತ್ತಿನಲ್ಲಿ ಅಲ್ಲಿ ಸತ್ಯನಾರಾಯಣ ಪೂಜೆ ಆಗ್ತಾ ಇತ್ತು. ಅಮ್ಮ ಹೇಳ್ತಾರೆ, ಮಗಳೇ ಸತ್ಯನಾರಾಯಣ ಪೂಜೆ ಮುಂಚೆ ಪ್ರಸಾದ ತಗೊಂಡು ಬಾಪ, ನಾನು ಹೋಗ್ತೇನೆ, ಮುಂದೆ ಹೋಗ್ತೇನೆ, ನಿಮ್ಮ ಮತ್ತೆ ಬಾ ಅಂತ ಹೇಳ್ತಾರೆ. ಅವ್ರು ಹೋಗ್ತಾಳೆ. ಇವಳಿಗೆ ತಲೆಯಲ್ಲಿ ಗಂಡ ಬಂದವರಿಗೆ ಎಷ್ಟು ವರ್ಷಗಳಿಂದ ಗಂಡ ಕಳೆದು ಹೋಗಿದ್ದಾನೆ ಅಂತ ಹೇಳಿದ ಗಂಡ ಪುನಃ ನಿಧಿಯ ಸಿಕ್ಕಿದಾಗ ಆಗಿದೆ. ಸತ್ಯನಾರಾಯಣ ಪೂಜೆ ಪ್ರಸಾದ ಕೂಡ ಸ್ವೀಕರಿಸಿದೆ. ಅವಳು ಅಮ್ಮನ ಹಿಂದೆ ಓಡಿಕೊಂಡು ಬರ್ತಾ ಇದ್ದಾಳೆ. ನೋಡುವಾಗ ಅಲ್ಲಿ ಮಾವ ಇದ್ದಾನೆ, ಹಡಗಿಲ್ಲ, ಅಳಿಯ ಇಲ್ಲ, ಗಂಡ ಇಲ್ಲ. ದುಃಖಿತಾಳಾಗಿ ಅಲ್ಲಿ ಮೂಚೆ ಹೋಗಿ ಬೀಳ್ತಾಳೆ. ಮಾವನಿಗೆ ಪುನಃ ದಿಗ್ಲಾಗ್ತದೆ. ಮಹಾಲಕ್ಷ್ಮಿ ಪುನಃ ಕೈ ಮುಗಿತಾನೆ, ನಾರಾಯಣ ನಾರಾಯಣ, ಯಾಕೆ ನನಗೆ ಪುನಃ ಈ ಶಿಕ್ಷೆ ಕೊಡ್ತಿದ್ಯಾ? ನಿನ್ನ ಜಪವನ್ನೇ ಮಾಡ್ತಾ ಬರ್ತಾ ಇದ್ದೀನಿ, ಸತ್ಯನಾರಾಯಣ ಪೂಜೆ ನಾನು ಮಾಡ್ತಾನೆ ಅಂತ ಹೇಳಿದ್ದೀನಿ, ಮತ್ತು ಪುನಃ ಯಾಕೆ ಈ ಶಿಕ್ಷೆ? ನನ್ನ ಅಳಿಯಲ್ಲಿ ಹೋದ ನಾನು ಹಡಗಲ್ಲಿ ಸಂಪತ್ತಿಲ್ಲಿ ಮಗಳು ಮುಚ್ಚಿದಾಗಿ ಬಿದ್ದಿದ್ದಾಳೆ.
ಅವಳು ಹೋಗಿ ಹೊಳೆಗೆ ಎದ್ದವಳು ಪುನಃ ಹೊಳೆಗೆ ಹಾಕಿ ಪ್ರಾಣತ್ಯಾಗಿ ಹೊರಡ್ತಾಳೆ. ಪ್ರಾಣತ್ಯಾಗಿ ಹೊಳೆ ಬದಿಯಲ್ಲಿ ಬಂಡೆ ಮೇಲೆ ನಿಂತಿದ್ದಾಳೆ. ಆಗ ಅಶರೀರವಾಣಿಯೊಂದಾಗ್ತದೆ. ನೋಡು, ನಿನ್ನ ಮಗಳು ಕಲಾವತಿಯು ಸತ್ಯನಾರಾಯಣ ಪೂಜೆ ಮಾಡಿ ಪ್ರಸಾದವನ್ನು ತಿರಸ್ಕರಿಸಿ ಓಡೋಡಿ ಬಂದಿದ್ದಾಳೆ. ಯಾವಾಗ ಅವಳು ಪುನಃ ಹೋಗಿ ಆ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಪ್ರಸಾದವನ್ನು ತೆಗೆದುಕೊಂಡು ಬರ್ತಾಳೆ, ಎಲ್ಲವೂ ಸುಖಾಂತ್ಯವಾಗುತ್ತದೆ ಅಂತೇಳಿ ಅಶರೀರವಾಣಿ ಆಗುತ್ತದೆ. ಅದನ್ನು ಕೇಳಿದ ಕಲಾವತಿ ಓಡೋಡಿ ಹೋಗಿ ಸತ್ಯನಾರಾಯಣ ಪೂಜೆ ಪ್ರಸಾದವನ್ನು ಸ್ವೀಕರಿಸಿ ಬಂದು ಅವರಿಗೆಲ್ಲ ಕೊಟ್ಟಾಗ ಆಕೆಯ ಅಲ್ಲಿ ಕಳೆದು ಹೋದಂತಹ ಹಡವು ಎಲ್ಲವೂ ಪುನಃ ಪ್ರತ್ಯಕ್ಷವಾಗಿರುತ್ತದೆ ಅಂತ ಹೇಳುವಲ್ಲಿಗೆ ಚತುರ್ಥೋಧ್ಯಾಯ ಸಮಾಪ್ತಃ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹೀಷಾಃ. ಗೋವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ. ಚತುರ್ಥೋಧ್ಯಾಯಃ ಪಂಚಮೋಧ್ಯಾಯಃ ಪ್ರಾಯ 70 ನಡೀತಾರೆ. ಮಹಾರಾಜ ಚಕ್ರವರ್ತಿ ಗೋಪಾಲಕರೆಲ್ಲ ಸೇರಿ ಒಂದು ಮರದ ಅಡಿಯಲ್ಲಿ ಗುಡ್ಡದ ಕೆಳಗೆ ಶಿಖರದ ಕೆಳಗೆ ಸತ್ಯನಾರಾಯಣ ಪೂಜೆ ವ್ರತವನ್ನು ಮಾಡುತ್ತಾ ಸತ್ಯನಾರಾಯಣ ಪೂಜೆ ಮಾಡುತ್ತಾ ಇದ್ದಾರೆ. ಆನಂದದಲ್ಲಿ ಕುಣಿದಾಡ್ತಾ ಇದ್ದಾರೆ. ಧಾನ್ಯ ನಾಟ್ಯ ನೃತ್ಯಾದಿಗಳಿಂದ ಭಗವಂತನನ್ನು ಓಲೈಕೆ ಮಾಡ್ತಾ ಇದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ, ಅರ್ಚನೆ ಮಾಡುತ್ತಾ ಇದ್ದಾರೆ. ಆ ಸಮಯದಲ್ಲಿ ಆ ಊರಿನ ರಾಜ ಚಕ್ರವರ್ತಿ ಅದೇ ಸ್ಥಳವಾಗಿ ಬೇಟೆಗೆ ಹೋದವನು ಅದೇ ಸ್ಥಳವಾಗಿ ಬರ್ತಾ ಇದ್ದಾನೆ. ಹೋಗಿ ಅಲ್ಲಿಂದ ಮರದ ಕೆಳಗೆ ಆ ದೂತರನ್ನೆಲ್ಲ ಮನೆಗೆ ಕಳಿಸಿದರೆ ಅರಮನೆಗೆ ತುಂಬ ದೂರ ಇರಲಿಲ್ಲ. ದೂತರೆಲ್ಲ ಸೈನಿಕರೆಲ್ಲ ಹೋಗಿದ್ದಾರೆ. ಇವಲ್ಲಿ ವಿಶ್ರಾಂತಿಗೋಸ್ಕರ ಅಲ್ಲಿ ಕೂತಿದ್ದಾನೆ. ಗೋಪಾಲಕರಿಗೆ ಬಹಳ ಖುಷಿಯಾಯಿತು. ರಾಜನೇ ನಮ್ಮ ಸತ್ಯನಾರಾಯಣ ಪೂಜೆ ವ್ರತಕ್ಕೆ ಬಂದಿದ್ದಾನೆ ಅಂತ ಹೇಳಿ ಇದಕ್ಕಿಂತ ದೊಡ್ಡ ವಿಚಾರ ಏನಿದೆ ಅಂತೇಳಿ ಸಂತೋಷ ಓಡೋಡಿ ಹೋಗಿ ರಾಜನನ್ನು ಆಹ್ವಾನಿಸ್ತಾರೆ. ಮಹಾಪ್ರಭು ಬನ್ನಿ, ಸತ್ಯನಾರಾಯಣ ಪೂಜೆಗೆ ಬನ್ನಿ, ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಿ ಅಂತೇಳಿ ಅವ್ರ ಮಕ್ಕಳೆಲ್ಲ ಅವರಿಗೆ ಕೈ ಮುಗಿ ಕೇಳಿಕೊಡ್ತಾರೆ. ಮಹಾರಾಜ ಚಕ್ರವರ್ತಿ ಹೇಳ್ತಾನೆ, ಏನಪ್ಪ ನಿಮ್ಮಲ್ಲಿ ನಾನು ಬರಬೇಕಾ? ನನಗೆ ಅಡಿಗೆ ಮಾಡಲಿಕ್ಕೆ ಪ್ರತ್ಯೇಕವಾದ ಪುರೋಹಿತ ಬಾಣಸಿಗರಿದ್ದಾರೆ, ಅವರು ಮಾಡಿದ ಅಡಿಗೆಯನ್ನು ಮಾತ್ರ ತಿನ್ನೋದು ಹೋಗಬೇಡಿ ಅನ್ನೋದು ನನಗಿಲ್ಲ. ಸತ್ಯನಾರಾಯಣ ಪೂಜೆ ಬೇಕಾಗ ನಾನು ಮನೆಯಲ್ಲೇ ಪುರೋಹಿತರನ್ನು ಕರೆಸಿ ಮಾಡ್ತೇನೆ, ನಿಮ್ಮಲ್ಲಿ ನಾನು ಬರೋದಿಲ್ಲ. ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿದ್ದೇನೆ. ಮಕ್ಕಳನ್ನು ಗದೆಗೆ ಕಳಿಸ್ತಾನೆ. ಮಕ್ಕಳು ದುಃಖದಿಂದ ಹೋಗ್ತಾರೆ. ಇವನು ಇಟ್ಕೊಂಡು ಅರಮನೆಗೆ ಹೋಗ್ತಾನೆ. ಕಾಲಾಂತರದ ಸ್ವಲ್ಪ ಸಮಯದಲ್ಲಿ ವೈರಿಗಳ ದಾಳಿಯಾಗಿ ಆತನ ಸಾಮ್ರಾಜ್ಯವನ್ನು ಆತ ಕಳೆದುಕೊಳ್ಳುತ್ತಾನೆ. ಆತ ಎಲ್ಲವನ್ನು ಕಳೆದು, ಸಂಸಾರವನ್ನು ಕಳೆದು, ರಾಜ್ಯವನ್ನು ಕಳೆದುಕೊಂಡು ಊರಿಗೆ ಸುತ್ತಾಡ್ತಾ ಇದ್ದಾನೆ. ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಒಬ್ಬ ಯಾರು ಜ್ಯೋತಿಷ ಕೇಳ್ತಾರೆ, ಪ್ರಶ್ನೆ ಇದ್ದಾರೆ, ಏನು ನನ್ನ ಕಷ್ಟ, ಏನು ಕಾರಣ? ಅವ್ರು ಹೇಳ್ತಾರೆ, ನೋಡು, ನೀನಲ್ಲಿ ಸತ್ಯನಾರಾಯಣ ಪೂಜೆ ಪ್ರಸಾದವನ್ನು ತಿರಸ್ಕರಿಸಿ ಬಂದಿದ್ದೇನೆ, ಪೂಜೆಯನ್ನು ಕಾಲ ಕಸಕ್ಕಿಂತ ಕಡೆ ಮಾಡಿ ಬಂದಿದ್ದಾರೆ. ಗೋಪಾಲಕರೆಲ್ಲ ಪೂಜೆ ಮಾಡ್ತಿದ್ರು, ನೀನು ತಿರಸ್ಕರಿಸಿ ಬಂದದ್ದು ಹೌದಾ ಅಂತ ಹೇಳ್ತಾರೆ. ಹೌದು ಅಂತ ಹೇಳ್ತಾರೆ. ಹೋಗು, ಯಾವ ಸ್ಥಳದಲ್ಲಿ ನೀನು ಪೂಜೆ ಪ್ರಸಾದ ತಿರಸ್ಕರಿಸಿದ್ಯೋ, ಯಾವ ಮಕ್ಕಳನ್ನು ನೀನು ಅಸಡ್ಡೆಯಿಂದ ನೋಡಿಕೊಂಡಿದ್ಯಾ, ಹೋಗಿ ಅದೇ ಮಕ್ಕಳ ಕೈಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಹೋಗಿ ನಿನ್ನ ಮನೆಗೆ ಹೋಗಿ ನಿಮ್ಮ ಸಕಲ ಸಮೃದ್ಧಿ ನಿಮಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳಿದಾಗ ಪುನಃ ಅವತ್ತು ಆತ ಈ ಸತ್ಯನಾರಾಯಣ ಪೂಜೆಯನ್ನು ಮಾಡಿಬಿಟ್ಟು ಆತ ಹೋಗ್ತಾನೆ, ತನ್ನ ಮನೆಗಳಿಗೆ ಹೋಗ್ತಾನೆ. ಕಾಲಾಂತರದಲ್ಲಿ ಆತನ ಅರಮನೆಯ ಸಾಮ್ರಾಜ್ಯ ಕಳೆದು ಹೋದ ಸಾಮ್ರಾಜ್ಯವನಿಗೆ ಪ್ರಾಪ್ತಿಯಾಗುತ್ತದೆ. ಅದರ ಸಂಪತ್ತು ಅದಕ್ಕೆ ಪ್ರಾಪ್ತಿಯಾಗುತ್ತದೆ. ಇಹದಲ್ಲಿ ಸುಖವು, ಪರದಲ್ಲಿ ಮೋಕ್ಷವು ಪ್ರಾಪ್ತಿಯಾಗುತ್ತದೆ ಅಂತ ಹೇಳುವಲ್ಲಿಗೆ ಸತ್ಯನಾರಾಯಣ ಸ್ವಾಮಿ ಕಾಂದ ಪುರಾಣ ಸತ್ಯನಾರಾಯಣ ಸ್ವಾಮಿ ವ್ರತಕಥೆಯ ಪಂಚಮೋಧ್ಯಾಯ ಸಮಾಪ್ತಿಯಾಯಿತು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ತಥಾಸ್ತು.